ಬಂಧುಗಳೇ, ಈಗ ಕಾಣಸಿಗ್ತಾ ಇರುವವರು ನಮ್ಮ ಸೋದರಳಿಯ ಮಹಾಂತೇಶ್ ಮಲ್ಲಪ್ಪ ಹಂಡಿಗೆಯವರು ಬಡ್ಚಿಯವರು ಕಾಣಿಸ್ಕೊಂಡ್ರು. ಈಗ ಪಕ್ಕದಲ್ಲಿ ನಮ್ಮ ಸೋದರಳಿಯ ಇವರು ಕಬಡ್ಡಿ ಪ್ಲೇಯರು ಚಂಡಿಕಿ ಬಂಧುಗಳು ವಿಜಯ್ ಕುಮಾರ್ ಚಂಡಿಕಿ ಬಂಧುಗಳು ಕಾಣಿಸ್ಕೊಂಡ್ರು. ಅವರು ಚೌಲ ಬಂಧುಗಳ ಅಂದರು ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಸನ್ಮಾನ್ಯರಾದ ಇಲಾಯಿ ಮೌಲಾ ಸಾಹೇಬರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಇಲಾಯಿ ಮೌಲಾ ಸಾಹೇಬರು ಸಣ್ಣದೇವರು ಕಾಣಿಸ್ಕೊಂಡ್ರು. ಪಕ್ಕದಲ್ಲಿ ನಮ್ಮ ಸನ್ಮಾನ್ಯರಾದ ನಮ್ಮ ನಾಗನೂರು ಪಿ ಕೆ ಎಂದು ಬಂದಂಥ ಸನ್ಮಾನ್ಯರಾದ ನಮ್ಮ ಹಳೆಯ ಬಾಂಧವರು, ಸನ್ಮಾನ್ಯರಾದ ಇವರು ರಿಟೈರ್ಮೆಂಟ್ ಹೈಸ್ಕೂಲ್ ಶಿಕ್ಷಕರು, ಅವರು ಸನ್ಮಾನ್ಯರಾದ ಸುರೇಶ್ ಬಸಪ್ಪ ಹಂಚಿನಾಳ್ ಅವರು ಕಾಣಿಸ್ಕೊಂಡ್ರು. ಈಗ ನಮ್ಮ ಸನ್ಮಾನ್ಯರಾದ ಸಿದ್ದಪ್ಪಣ್ಣ ಮುದುಕಣ್ಣವರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಸಿದ್ದಪ್ಪಣ್ಣ ಮುದುಕಣ್ಣವರು, ಅವ್ರ ಪಕ್ಕದಲ್ಲಿ ನಮ್ಮ ಗಂಗಪ್ಪಣ್ಣ ಬೀಳೂರವರು ಕಾಣಿಸ್ಕೊಂಡ್ರು. ಈಗ ನಮಗೆ ಕಾಣಿಸಿದ್ರು ಸನ್ಮಾನ್ಯರ ಸೆಕ್ರೆಟ್ರಿ ಅಂತಾರಲ್ಲ, PKP ಸೆಕ್ರೆಟ್ರಿ ಚೆನ್ನಪ್ಪ ಮಾಮ ಹಂಚಿನಾಳ್ ಅವರು ಕಾಣಿಸ್ಕೊಂಡ್ರು. ಈ ಪುರುಷರು ಯಾರೋ ಬಸವಣ್ಣವ್ರ ಭಕ್ತರು ಕಾಣಿಸ್ಕೊಂಡ್ರು. ಇವರು ನಮ್ಮ ಬಾಂಧವರು ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ಇವರು ಯುವಕರು ಬಹುಶಃ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಅವರು ಮೈಗೂರಿನವ್ರು ಅಂತ ಹೇಳಿದರು. ಈಗ ನೋಡ್ರಿ, ನಮ್ಮ ಬಾಂಧವರು ಯುವಕರು, ಕೋತ್ ಬಂಧುಗಳ ಯುವಕರು ಮತ್ತು ಚೌಗುಲ ಬಂಧುಗಳ ಯುವಕರು ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಸಂಗಣ್ಣ ಐನಾಪುರದಿಂದ ಬಂದಂಥ ಸಂಗಣ್ಣ ನಾಗಪ್ಪ ಕೋತ್, ನಮ್ಮ ಸಂಗಣ್ಣ ನಾಗಪ್ಪ ಕೋತ್ ಇವರು ನಮ್ಮ ಈ ದೇವರು ಇದು ನಡೀತಾ ಇದೆಯಲ್ಲ ಮದುವೆ ಸಮಾರಂಭ ಸ್ಥಳ ಚಂದ್ರವತಾಯಿಯ ಒಂದು ಪೂಜಾರಿಗಳು. ಇವರು ನೋಡ್ರಿ, ನಮ್ಮ ತಾತೇಶ್ ಸಾಬ್ ಕೋತ್ ಅವರು ಕಾಣಿಸ್ಕೊಂಡ್ರು. ನಮ್ಮ ತಾತೇಶ್ ಸಾಬ್ ರಾಮಪ್ಪ ಕೋತ್, ಸನ್ಮಾನ್ಯರಾದ ತಾತೇಶ್ ಸಾಬ್ ರಾಮಪ್ಪ ಕೋತ್ ಅವರು ಕಾಣಿಸ್ಕೊಂಡ್ರು. ಅವ್ರ ಪಕ್ಕದಲ್ಲಿ ಅವರ ಚಿಕ್ಕಪ್ಪ ಅಂದರೆ ಸನ್ಮಾನ್ಯರಾದ ಈಶ್ವರ್ ತಾತೇಶ್ ಸಾಬ್ ಕೋತ್ ಇವರು ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಸ್ವಾಮೀಜಿಗಳು ಏನದಾರಲ್ಲ, ನಮ್ಮ ಸದೈ ಸ್ವಾಮಿಗಳು ಅವರು ಕಾಣಿಸ್ಕೊಂಡ್ರು. ಪಕ್ಕದಲ್ಲಿ ನಮ್ಮ ತಾಯಿ ದಂಡೆ ಹೂ ಮಾಲಾರ್ಪಣೆ ಮುಡಿಸಿಕೊಂಡು ದಂಡೆ ಕಟ್ಟಿಕೊಂಡು ಅವರು ನಮ್ಮ ಸಹೋದರಿ, ಅವರು ಕೂಡ ನಮ್ಮ ಸಹೋದರಿ ಕಾಣಿಸ್ಕೊಂಡ್ರು. ಅಂದರೆ ಈಗ ನಡೀತಾ ಇರುವುದು ನವ ದಂಪತಿಗಳ ಒಂದು ವಿವಾಹ ಸಂಭ್ರಮ ಕೆಲವೇ ಸೆಕೆಂಡ್ಗಳಲ್ಲಿ ನೆರವೇರ್ತಾ ಇದೆ. ಮಾಂಗಲ್ಯ ಧಾರಣವಾಗಿ ಅಕ್ಷತಾರೋಪಣ ಕೆಲವೇ ಸಮಯದಲ್ಲಿ ನಮ್ಮ ಚೆನ್ನಪ್ಪ ಗೌಡರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಚೆನ್ನಪ್ಪ ಗೌಡರು ಕಾಣಿಸ್ಕೊಂಡ್ರು. ಈಗ ಮೊದಲೇ ನಮ್ಮ PKPS ನಮ್ಮ ಊರಿನ ಗೌಡರು PKPS ಕೊಕ್ಕೊಟ್ನೂರ ಅಧ್ಯಕ್ಷರಾದ ಸನ್ಮಾನ್ಯ ಸನ್ಮಾನ್ಯರಾದ ಅಣ್ಣಪ್ಪ ಬಾಬನಗೌಡ ಕೋತ್ ಅವರು ಕಾಣಿಸ್ಕೊಂಡ್ರು. ಇಲ್ಲಿ ನಮ್ಮ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ತಾಯಂದಿರು ಕಾಣಿಸ್ಕೊಳ್ಬೇಕಾದ್ರೆ ಅವರು ಸಾಕಷ್ಟು ನಮ್ಮ ಗೌಡ್ರ ಬಂಧುಗಳಾದಂಥ ಗೌಡ್ರ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಅನೇಕ ತಾಯಂದಿರು ಇಲ್ಲಿ ಬಂಧು ಬಾಂಧವರು, ಚಗುಲ ಬಂಧುಗಳು ಮತ್ತು ಗೌಡ್ರ ಬಂಧು ಬಾಂಧವರು, ಗೌಡ್ರ ತಾಯಂದಿರು, ಇಲ್ಲಿ ಅಕ್ಕ ತಂಗಿಯರು, ಸಹೋದರಿಯರು ನಮಗೆ ಕಾಣಿಸ್ತಾ ಇದ್ದಾರೆ. ಇವರು ನೋಡ್ರಿ, ಈಗ ಕಾಣಿಸ್ತಾ ಇದ್ದಾರಲ್ಲ ನವ ದಂಪತಿಗಳು, ಸನ್ಮಾನ್ಯರಾದ ಚಿರಂಜೀವಿ ಅರುಣ್ ಕುಮಾರ್, ಇವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಜೊತೆ ತಾಯಿ ಕುಂಕುಮ ಸೌಭಾಗ್ಯವತಿ ಕಲಾವತಿ ಇವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಹೇಳಬೇಕು, ಈಗಾಗಲೇ ಅವರು ನವ ದಂಪತಿಗಳಾಗಲು ಸನ್ನದ್ಧರಾಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ನವ ದಂಪತಿಗಳಾಗಿ ಮಾರ್ಪಾಟು ಹೊಂದಲಿದ್ದಾರೆ. ಈಗ ನೋಡ್ರಿ, ತಾಳಿ ಯಾರೋ ಹಿರಿಯರು ಸ್ವಾಮೀಜಿಗಳು ಬಂದು ವರನ ಕೈಯಲ್ಲಿ, ವರ ಆದಂಥವರು ಸನ್ಮಾನ್ಯರಾದ ಅರುಣ್ ಕುಮಾರ್ ಪೊಲೀಸ್ ಇಲಾಖೆ, ಇವರ ಕೈಯಲ್ಲಿ ಅದನ್ನು ತಾಳಿ ಅಂತಾರಲ್ಲ ಮಾಂಗಲ್ಯವನ್ನು ಕೊಟ್ಟಿದ್ದಾರೆ. ಈ ಮಾಂಗಲ್ಯ ಧಾರಣೆಯನ್ನು ಕೆಲವೇ ಸೆಕೆಂಡುಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಮಾಂಗಲ್ಯ ಧಾರಣೆ ಮಾಡಲಿದ್ದಾರೆ. ಸನ್ಮಾನ್ಯರಾದ ಚಿರಂಜೀವಿ ಅರುಣ್ ಕುಮಾರ್ ಇವರು, ಅವರ ಪತ್ನಿ ಧರ್ಮಪತ್ನಿ ತಾಯಿ ಕುಂಕುಮ ಸೌಭಾಗ್ಯವತಿ ಕಲಾವತಿ B.Ed ಇವರಿಗೆ ಮಾಂಗಲ್ಯ ಧಾರಣೆ ಮಾಡಿದಿರುವುದು ಮತ್ತು ಪುಷ್ಪಗುಚ್ಛಗಳನ್ನು ಕೈಯಲ್ಲಿ ಕೊಟ್ಟರು. ಮಾಂಗಲ್ಯವನ್ನು ಇಬ್ಬರು ದಂಪತಿಗಳು ಕೈಯಲ್ಲಿ ಹಿಡಿದುಕೊಂಡು ಮಾಂಗಲ್ಯ ಧಾರಣ ಮಾಡಿಕೊಂಡಂಥ ತಾಯಿ ಸೌಭಾಗ್ಯವತಿ ಕಲಾವತಿಯವರು ಮತ್ತು ಚಿರಂಜೀವಿ ಅರುಣ್
ಚಿರಂಜೀವಿ ಅರುಣ್ ಕುಮಾರ್ ಅಲಿಯಾಸ್ ಅರುಣ್ ಇವರು ಪೊಲೀಸ್ ಇಲಾಖೆಯಲ್ಲಿ ಇರುವುದರಿಂದ ಇವರು ಮಾಂಗಲ್ಯ ಧಾರಣ ಮಾಡಿಕೊಂಡು ಅಕ್ಷತಾರೋಪಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ನವ ದಂಪತಿಗಳಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಇವರು ನವ ದಂಪತಿಗಳಾಗಿ 7 ಜನ್ಮಗಳವರೆಗೆ ಇವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ನಮ್ಮ ಊರಿನ ಗೌಡರಾದಂಥ ಸನ್ಮಾನ್ಯ ಅಣ್ಣಪ್ಪ ಬಾಮಣ್ಗಳು ಕೋತ್ ಅವರು ವೇದಿಕೆ ಮೇಲೆ ಆಶೀರ್ವಾದ ನೀಡಲು ಬಂದರೆ, ಸನ್ಮಾನ್ಯರಾದ ನಮ್ಮ ನಾಗನೂರು ಪಿಕೆಯ ಹಂಚಿನಾಳ್ ಬಂಧುಗಳಾದ ಸನ್ಮಾನ್ಯರಾದ ರಿಟೈರ್ಮೆಂಟ್ ಹೈಸ್ಕೂಲ್ ಟೀಚರ್ ಸನ್ಮಾನ್ಯರಾದ ಸುರೇಶ್ ಬಸಪ್ಪ ಹಂಚಿನಾಳ್ ಅವರು ಕಾಣಿಸ್ಕೊಂಡ್ರು. ಅವರೊಂದಿಗೆ ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಆದಿಶಕ್ತಿ ದೇವತೆ ತಾಯಿ ಚಂದ್ರವ್ವ ತಾಯಿ ಆಶೀರ್ವಾದದೊಂದಿಗೆ ಮತ್ತು ಆದಿಶಕ್ತಿ ದೇವತೆ ಮಹಾಲಕ್ಷ್ಮೀ ದೇವಿ ಆಶೀರ್ವಾದದಿಂದ ಮತ್ತು ಜಗಜ್ಯೋತಿ ಬಸವೇಶ್ವರರ ಆಶೀರ್ವಾದದಿಂದ ಮತ್ತು ಕೆಳೆಗಾವ ಬಸವಣ್ಣಪ್ಪ ದೇವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಉಪ್ಪಲದಿನ್ನಿ ಶ್ರೀ ಸಂಗಮೇಶ್ವರ ದೇವರ ಆಶೀರ್ವಾದದಿಂದ ಚಿರಂಜೀವಿ ಅರುಣ್ ಕುಮಾರ್ ಅಲಿಯಾಸ್ ಅರುಣ್ ಪೊಲೀಸ್ ಇಲಾಖೆಯಲ್ಲಿರುವವರು, ಇವರ ಜೊತೆ ಕುಂಕುಮ ಸೌಭಾಗ್ಯವತಿ ತಾಯಿ ಕಲಾವತಿ BA B.Ed ಇವರು ಈ ಒಂದು ಸಮಯದಲ್ಲಿ ಲಗ್ನವನ್ನು ಅಥವಾ ಮಾಂಗಲ್ಯ ಧಾರಣ ಮಾಡಿಕೊಂಡು ಲಗ್ನ ಅಥವಾ ಮದುವೆ ಒಂದು ಅಕ್ಷತಾರೋಪಣ ಮಾಡಿಕೊಂಡು ಮಾಂಗಲ್ಯ ಧಾರಣ ಮಾಡಿಕೊಂಡು ಮತ್ತು ಅಕ್ಷತಾರೋಪಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಈಗ ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಅವರಿಗೆ ನೋಡ್ರಿ ತಮ್ಮ ಬಂಧು ಬಾಂಧವರು ಬಂದು ಒಂದು ಬಂಗಾರದ ಒಂದು ರಿಂಗ್ ಅಥವಾ ಬಂಗಾರದ ಉಂಗುರವನ್ನು ಕಾಣಿಕೆಯಾಗಿ ನೀಡುತ್ತಾ ಇದ್ದಾರೆ. ಇನ್ನೂ ಅನೇಕ ಜನರು ಬಂದು ಇಲ್ಲಿ ಬಂಗಾರ ಅಥವಾ ಬಂಗಾರದಂಥ ಮನಸ್ಸಿನಿಂದ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಈಗ ನೋಡ್ರಿ ನವ ದಂಪತಿಗಳು ಎಷ್ಟೊಂದು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಖುಷಿಯಾಗಿ ಅವರು ಬದುಕುತ್ತಿದ್ದಾರೆ. ಅವರ ಜೀವನ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ನಮ್ಮ ಅಶೋಕ್ ಕೋತಾತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ನಾವು ಶುಭ ಆಶೀರ್ವಾದ ಮಾಡುತ್ತೇವೆ, ಶುಭ ಆಶೀರ್ವಾದವನ್ನು ನೀಡುತ್ತಿದ್ದೇವೆ. ಬಂಧುಗಳೇ, ಈಗ ನೋಡಿ ಎಲ್ಲ ದೇವರು ಅಂದರೆ ಜಗಲು ಮೇಲಿನ ಮುಕ್ಕೋಟಿ ದೇವತೆಗಳ ಒಂದು ಸಮ್ಮುಖದಲ್ಲಿ ಮತ್ತು ಈ ಒಂದು ಪಂಚಭೂತಗಳ ಸಮ್ಮುಖದಲ್ಲಿ ಮತ್ತು ಅನೇಕ ಬಂಧು ಬಾಂಧವರು ಸಾವಿರಾರು ಜನರು ಸಮ್ಮುಖದಲ್ಲಿ ಅವರು ವಿವಾಹವನ್ನು ನೆರವೇರಿಸಿಕೊಂಡಿದ್ದಾರೆ. ಇಲ್ಲಿ ನೋಡ್ರಿ ನಮ್ಮ ಸನ್ಮಾನ್ಯರಾದ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಭಿವೃದ್ಧಿ ಹರಿಕಾರರಾದಂಥ ಸನ್ಮಾನ್ಯ ಲಕ್ಷ್ಮಣ ಸವದಿಯವರ ಚಿರಂಜೀವಿ ಸನ್ಮಾನ್ಯರಾದ ಚಿದಾನಂದ್ ಲಕ್ಷ್ಮಣ ಸವದಿಯವರು ಕಾಣಿಸ್ಕೊಂಡ್ರು. ಅವರು ಕೂಡ ಇಲ್ಲಿ ಮಾಲಾರ್ಪಣೆ ಮಾಡಿಕೊಂಡು ಮತ್ತು ಶಾಲವನ್ನು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯರಾದ ಅಣ್ಣಪ್ಪ ಬಾಮಣ್ಗಳು ಕೋತ್ ಮತ್ತು ಸನ್ಮಾನ್ಯರಾದ ನಮ್ಮ ಆನಂದ್ ಭೀಮಪ್ಪ ಕೋತ್ ಅವರು ಅವರಿಗೆ ಮಾಲಾರ್ಪಣೆ ಮತ್ತು ಶಾಲು ಹೊದಿಸಿ ಸನ್ಮಾನ ಮಾಡಿ ಗೌರವ ಸಮರ್ಪಣೆ ನೀಡಿರುತ್ತಾರೆ. ಅವರಿಗೆ ನಮ್ಮ ಊರಿನ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಅಶೋಕ್ ಕೋತಾತ್ನಿ ಯೂಟ್ಯೂಬ್ ಚಾನಲಕ್ಕೆ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಅಶೋಕ್ ಕೋತಾತ್ನಿ ಯೂಟ್ಯೂಬ್ ಚಾನಲಕ್ಕೆ ದಯವಿಟ್ಟು ಇನ್ನೊಂದು ಸಲ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಒತ್ತಿ, ಗಂಟೆ ಚಿತ್ರ ಬಂದ ಕೂಡಲೇ ಗಂಟೆ ಮೇಲೆ ಒಮ್ಮೆ ಒತ್ತಿ ಮತ್ತು ಆಲ್ ಮೇಲೆ ಒಮ್ಮೆ ಒತ್ತಿ ಫುಲ್ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ ಹೇಳಿ ವಿನಂತಿ ಮಾಡ್ಕೋತೀವಿ ರೀ. ಈಗ ನೋಡ್ರಿ, ನೀವು
ಸಾಕಷ್ಟು ಇಲ್ಲಿ ನಮ್ಮ ಬಂಧುಗಳು ಕಾಣಸಿಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಗೌಡರ ಒಂದು ತಾಯಂದಿರು ಸಿಗ್ತಾ ಇದ್ದಾರೆ. ಗೌಡರ ಬಂಧುಗಳ ಒಂದು ತಾಯಂದಿರು, ಚೌಲ ಬಂಧುಗಳ ಒಂದು ತಾಯಂದಿರು, ಪೂಜಾರಿ ಬಂಧುಗಳ ಒಂದು ತಾಯಂದಿರು ಮತ್ತು ಕೋತ್ ಬಂಧುಗಳ ಹಿರಿಯ ಜೀವ ಅಲ್ಲಿ ಅಜ್ಜಿ ಯಾರು ಕಾಣ್ತಾರೆ, ಸತ್ಯವಾಯಿ ಅಜ್ಜಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನೋಡ್ರಿ ಎಷ್ಟೋ ಜನರು ಇಲ್ಲಿ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ಏನಪ್ಪ ಅಂದರೆ ಇಲ್ಲಿ ನೋಡ್ರಿ, ಈಗ ಮದುವೆ ನೆರವೇರ್ತಾ ಇದೆಯಲ್ಲ, ಮದುವೆ ನೆರವೇರ್ತಾ ಇರೋರು ಅಲ್ಲಿ ಚಿಕ್ಕಪ್ಪ ಮತ್ತು ಚಿಕ್ಕ ತಾಯಿ ಅವರು ಕೂಡ ಕಾಣಿಸ್ಕೊಂಡ್ರು. ಅವ್ರ ಹೆಸರು ನನಗೆ ಗೋಚರಿಸ್ತಾ ಇಲ್ಲ, ನೆನಪಿಗೆ ಬರ್ತಾಯಿಲ್ಲ. ಈಗ ಪೂಜಾರಿ ಬಂಧುಗಳು ಅವರು ಸನ್ಮಾನ್ಯ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ತುಂಬ ಗೌರವಯುತವಾಗಿ ಇರುವಂಥವರು ಪೂಜಾರಿ ಬಂಧುಗಳು ಅಂಥವರು ಕಾಣಿಸ್ಕೊಂಡ್ರು. ನಮ್ಮ ಊರಿನ ಗೌಡರು, ಹಳಬರು, ಅವರ ಒಂದು ಬಂಧು ಬಾಂಧವರು ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ಉಭಯ ಕುಶಲೋಪರಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಈಗ ನೋಡಿ, ಒಬ್ಬರು ತಾಯಂದಿರು ತಮ್ಮ ಗೊಂದಲದಲ್ಲಿ ಸಿಲುಕಿಕೊಂಡಂಥ ಚಿಕ್ಕ ಮಕ್ಕಳನ್ನು ಹೊರತಂದು ಅವರಿಗೆ ರಮಿಸುವುದು ಒಂದು ದೊಡ್ಡ ಸಾಹಸವಾಗಿಬಿಟ್ಟಿದೆ, ದೊಡ್ಡ ಕೆಲಸವೂ ಕೂಡ ಆಗಿಬಿಟ್ಟಿದೆ. ಈಗ ನೋಡಿರಿ, ಗಿಫ್ಟ್ಗಳ ಮೇಲೆ ಗಿಫ್ಟ್ ಬರ್ತಾ ಇದ್ದೀವಿ. ಗಿಫ್ಟ್ಗಳಂದರೆ ಅಂತಿದ್ದ ಗಿಫ್ಟ್ ಎಲ್ಲ ಕೌತುಕವಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನಮ್ಮ ಸನ್ಮಾನ್ಯರಾದ ಭೀಮಪ್ಪ ಸಂಗಪ್ಪ ಕೋತ್ ಅವ್ರು ಕಾಣಿಸ್ಕೊಂಡ್ರು. ಅವ್ರ ಪಕ್ಕದಲ್ಲಿ ಸನ್ಮಾನ್ಯರಾದ ಶ್ರೀಕಾಂತ್ ನಂದ್ಯಪ್ಪ ಹೇಳೋರವ್ರು ಕಾಣಿಸ್ಕೊಂಡ್ರು. ಅವ್ರ ಪಕ್ಕದಲ್ಲಿ ಸನ್ಮಾನ್ಯರಾದ ಬಸಲಿಂಗಪ್ಪ ಅಡಹಳ್ಳಿ ಅವ್ರು ಕಾಣಿಸ್ಕೊಂಡ್ರು. ಅದಕ್ಕೆ ಎಲ್ಲ ಬಂಧು ಬಾಂಧವರೇ ಇರೋದರಿಂದ ಅವರಿಗೆ ಗಿಫ್ಟ್ಗಳ ಮೇಲೆ ಗಿಫ್ಟ್ ನೀಡ್ತಾ ಇದ್ದಾರೆ. ಅವರು ಯಾರಿಗೆ ಏನೂ ಕಡಿಮೆ ಇಲ್ಲ ಅನ್ನುವಂತೆ ಅವರು ತೋರಿಸ್ತಾ ಇದ್ದಾರೆ. ಸನ್ಮಾನ್ಯರಾದ ಗಿಫ್ಟ್ಗಳ ಮೇಲೆ ಗಿಫ್ಟ್ ನೀಡಿರ್ತಕ್ಕಂಥ ಒಂದು ಬಂಧು ಬಾಂಧವರು ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ನಮಗೆ ಗಿಫ್ಟ್ ಸಿಗಲಿಲ್ಲ, ನಾವು ಗಿಫ್ಟ್ ಮುಂಚೂಣಿಯಲ್ಲಿದ್ದರೆ ನಮಗೂ ಗಿಫ್ಟ್ ಸಿಗ್ತಿತ್ತು ಅನ್ನುವಂಥ ಮನೋಭಾವನೆ ಬೇಡ. ನಮಗೆ ಸಿಗುವಂಥ ಸಮಯದಲ್ಲಿ ಸಿಗ್ತಾಯಿದೆ. ಈಗೇನು ಅಪಸಬಳ್ಳ ಸಾಕಷ್ಟು ಅವರು ಮಾಡಿರ್ತಾರೆ, ಈಗಾಗಲೇ ಸಾಕಷ್ಟು ಜನರಿಗೆ ಉಪಕಾರ ಆಗೈತಿ. ಅದಕ್ಕೆ ಏನು ಭಾಳ ಬಡ್ಕೊಳ್ಳೋದು ಬೇಡ. ಸನ್ಮಾನ್ಯರಾದ ನಮ್ಮ ಕನಸಿಗೆ ಕಾಣಿಸುವಂಥ ಏನು ಮಾಡೋದು, ಕಾಣಿಸಿಗ್ತಾ ಇರ್ತವೆ ಅಂತಕ್ಕಂಥವ್ರು ಇಲ್ಲಿ ನಮ್ಮ ಹಳೆಯ ಬೀಗರು ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಹೆಸರು ನಮಗೆ ನೆನಪಿಗೆ ಬರ್ತಾ. ಇಲ್ಲಿ ನೋಡ್ರಿ, ನಮ್ಮ ಆನಂದ್ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಅತೀ ಒಂದು ಖುಷಿಯಾಗಿ ಭರ್ಜರಿಯಾಗಿ ಗಿಫ್ಟ್ಗಳನ್ನು ನೀಡ್ತಾ ಇದ್ದಾರೆ. ಇಬ್ಬರು ನೋಡ್ರಿ, ಪ್ರೀ ವೆಡ್ಡಿಂಗ್ ಶೂಟದಲ್ಲಿ ತೆಗೆದುಕೊಂಡಂಥ ಈಗ ನವ ದಂಪತಿಗಳಾಗಿರುವ ಚಿರಂಜೀವಿ ಅರುಣ್ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು. ಇವರು ಚಿರಂಜೀವಿ ಅರುಣ್ ರಾಮಪ್ಪ ಕೋತ್ ಅವರ ಜೊತೆ ತಾಯಿ, ಇವ್ರ ಜೊತೆ ಕುಂಕುಮ ಸೌಭಾಗ್ಯವತಿ ಕಲಾವತಿಯವರು 7 ಜನ್ಮಗಳವರೆಗೆ ದಾಂಪತ್ಯ ಜೀವನ ನಡೆಸಲು ಇವತ್ತು ಅವರು ಮಾಂಗಲ್ಯ ಧಾರಣ ಮಾಡಿಕೊಂಡು ಅಕ್ಷತಾರೋಪಣಗಳನ್ನು ಕೂಡ ಅವರು ನೆರವೇರಿಸಿಕೊಂಡಿದ್ದಾರೆ. ಈಗ ಗಿಫ್ಟ್ಗಳ ಮೇಲೆ ಗಿಫ್ಟ್ಗಳನ್ನು ಪಡೆಯುತ್ತಿದ್ದಾರೆ. ಇಬ್ಬರು ದಂಪತಿಗಳು ಸನ್ಮಾನ್ಯರಾದ ಮಿಸ್ಟರ್ ಚಿರಂಜೀವಿ ಅರುಣ್ ಜೊತೆ ತಾಯಿ ಕುಂಕುಮ ಸೌಭಾಗ್ಯವತಿ ಕಲಾವತಿ ಇವರು ಜೊತೆಯಾಗಿ ಅಕ್ಷತಾರೋಪಣ ಮಾಡಿಕೊಂಡು ಇಬ್ಬರೂ ಕೂಡ ನವ ದಂಪತಿಗಳಾಗಿ 7 ಜನ್ಮಗಳವರೆಗೆ ಅವರು ತಮ್ಮ ಜೀವನವನ್ನು ನಡೆಸಲು ಇವತ್ತು ಎಲ್ಲ ಗುರು ಹಿರಿಯರ, ಊರಿನ ಮಾನ್ಕಾರಿ ಬಂಧುಗಳ ಮತ್ತು ಹಿರಿಯರ, ಸ್ವಾಮೀಜಿಗಳ ಮತ್ತು ತಾಯಂದಿರ, ಅಕ್ಕಂದಿರ ಮತ್ತು ಪಂಚಭೂತಗಳ ಸಮ್ಮುಖದಲ್ಲಿ ಜಗುಲಿ ಮೇಲಿರುವ
ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಅವರು ನವ ದಂಪತಿಗಳಾಗಿ ಇವತ್ತು ಮೊದಲನೇ ಹೆಜ್ಜೆ, ಜೀವನದ ಮೊದಲ ಹೆಜ್ಜೆ ಇಟ್ಟಿರುತ್ತಾರೆ. ಅವರಿಗೆ ನಮ್ಮ ಶೋಕೋತ್ ಅತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ನಮ್ಮೂರಿನ ಎಲ್ಲ ತಾಯಂದಿರ, ಅಣ್ಣ ತಮ್ಮಂದಿರ ಮತ್ತು ಗುರು ಹಿರಿಯರ, ಸ್ವಾಮಿಗಳ, ದೇವತೆಗಳ ಮತ್ತು ಆದಿಶಕ್ತಿ ದೇವತೆಗಳ, ಪಂಚಭೂತಗಳ ಒಂದು ಪ್ರಾರ್ಥನೆ ಮಾಡಿ ಅವರು 7 ಜನ್ಮಗಳವರೆಗೆ ಅವರ ಜೀವನ ದಾಂಪತ್ಯ ಮುಂದುವರಿಯುತ್ತದೆ ಅಂತ ಒಂದು ಆಶೀರ್ವಾದ ನೀಡಿ ಅವರಿಗೆ ಶುಭ ಹಾರೈಸಿದ್ದೇವೆ. ಶುಭ ಹಾರೈಕೆ ನೀಡ್ತೇವೆ. ಇಲ್ಲಿ ನೋಡಿ, ಈಗ ನಮ್ಮ ಪೊಲೀಸ್ ಇಲಾಖೆ ಅಂದರೆ ಸ್ಟೈಲ್ ನೋಡ್ರಿ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಅಂದ್ರೆ ಒಂದು ವಿಶೇಷವಾದ ಗಾಡಿ. ಅದರ ಮೇಲೆ ಅವಳು ಕುಳಿತುಕೊಂಡು ಮತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗ್ದಲ್ಲಿ ಇಬ್ಬರು ಜೊತೆಯಾಗಿ ನಿಂತು ಆ ಒಂದು ಫೋಟೋ ಸುಂದರವಾಗಿ ಕಾಣ್ತಾ ಇದೆ. ಈಗ ನೋಡ್ರಿ, ನಮ್ಮ ಊರಿನ ಗೌಡ್ರ ತಾಯಂದಿರು, ಗೌಡ್ರ ಒಂದು ಕುಟುಂಬದ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ. ಇಲ್ಲಿ ನಮ್ಮ ತಂಗಿಯಂದಿರಾದ ಮಹಾದೇವಿ ಮಲ್ಲಪ್ಪ ಹಂಡಿಗೆ ಮತ್ತು ಇನ್ನೊಬ್ಬರು ನಮ್ಮ ತಂಗಿ ಮಹಾದೇವಿ ಚಿದಾನಂದ್ ಚೌಗುಲ ಕೌಟ್ಕಪ್, ಇವರು ಕೂಡ ಕಾಣಿಸ್ಕೊಂಡ್ರು. ಈಗ ಗಿಫ್ಟ್ಗಳ ಮೇಲೆ ಗಿಫ್ಟ್ಗಳು ಬರ್ತಾ ಇದ್ದಾವೆ. ಈಗ ನೋಡ್ರಿ ಬಂಧುಗಳೇ, ಈಗ ಮತ್ತೆ ಗಿಫ್ಟ್ಗಳ ಮೇಲೆ ಗಿಫ್ಟು ಕೊಡ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಗಿಫ್ಟ್ಗಳು ಅಂದರೆ ಒಂದು ಕಾಣಿಕೆಗಳ ಒಂದು ಸುರ್ಮಳೆನೇ ಆಗಿದೆ ಅನ್ನಬಹುದು. ಹಿಂದೆ ಒಂದು ದೊಡ್ಡ ಗಾಡಿಗಾಗುವಷ್ಟು ಗಿಫ್ಟ್ಗಳು ಸಂಗ್ರಹವಾಗಿದೆ. ಬಂದಂಥ ಬಂಧುಗಳು ಇಲ್ಲಿ ನೋಡಿ, ಬಂಧುಗಳಾದ ಸನ್ಮಾನ್ಯ ನಮ್ಮ ಬುರ್ಲಟ್ಟಿ ಶಾಲೆಯ ಪ್ರಧಾನ ಗುರುಗಳಾದಂಥ ಪೂಜಾರಿ ಸರ್ ಅವರು ಮತ್ತು ಅವರೊಂದಿಗೆ ನಮ್ಮ ಕೋತ್ ಬಂಧುಗಳಾದ ಸಂಗಮೇಶ್ ಸದಾಶಿವ್ ಕೋತ್ ಅವರು ಕೂಡ ಇಲ್ಲಿ ಆಶೀರ್ವಾದ ನೀಡಲು ಬಂದು ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂತ ಹೇಳಿ ಆಶೀರ್ವಾದ ನೀಡಿದರು. ಈಗ ನೋಡ್ರಿ, ಫೋಟೋಶೂಟ್ದಲ್ಲಿ ತೆಗೆದಂತಿರ್ಬೋದು. ಇದು ದೊಡ್ಡ ಫೋಟೋ, ಅವ್ರದ್ದೇ ನವ ದಂಪತಿಗಳ ಫೋಟೋ. ಅದು ಅವ್ರದ್ದೇ ಫೋಟೋ ಅವ್ರಿಗೆ ಗಿಫ್ಟಾಗಿ ನೀಡ್ತಾ ಇದ್ದಾರೆ. ಅದನ್ನು ಹೇಗೋ ಅವರು ಕಲೆಕ್ಷನ್ ಮಾಡಿ ದೊಡ್ಡದಾಗಿ ಮಾಡಿ ದೊಡ್ಡ ಒಂದು ಸುಂದರವಾದ ಪ್ರೇಮ ಅಂದರೆ ಕಟ್ ಹಾಕಿಸಿ ಅದನ್ನು ನವ ದಂಪತಿಗಳಿಗೆ ಈಗ ಆ ಒಂದು ದೊಡ್ಡ ಫೋಟೋವನ್ನು ಅವರು ಕಾಣಿಕೆಯಾಗಿ ನೀಡಿದರು. ಈಗ ನೋಡಿ, ಮತ್ತೆ ಫೋಟೋ ಶೂಟದಲ್ಲಿ ತೆಗೆದಂಥ ಒಂದು ಫೋಟೋ ಅವ್ರದ್ದೇ ನವ ದಂಪತಿಗಳ ಫೋಟೋ, ಅದನ್ನೇ ಅವರಿಗೆ ಗಿಫ್ಟಾಗಿ ಕಾಣಿಕೆಯಾಗಿ ಕೊಟ್ಟರು. ಈಗ ಮತ್ತೆ ಒಂದು ಕಾಣಿಕೆ ಬಂಗಾರದ ಕಲರ್ನಂತೆ ಹೊಳಿತಾ ಇದೆ. ಅದು ಕೌತುಕವಾಗಿದೆ. ಅಂದರೆ ಮರೆಮಾಚಿಕೊಂಡಿದೆ. ಒಳಗೆ ಏನಿದೆಯೋ, ಯಾವ ದೇವರ ಫೋಟೋ ಇದೆಯೋ ಅದು ತೆಗೆದು ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಬಂದಂಥ ಬಾಂಧವರು ಅದನ್ನು ಕಾಣಿಕೆಯಾಗಿ ನೀಡಿ ಆ ಒಂದು ಫೋಟೋಶೂಟದಲ್ಲಿ ಭಾಗಿಯಾಗಿ ತಾವು ಕೂಡ ಫೋಟೋ ಹೊಡೆಸಿಕೊಳ್ಳುತ್ತಿದ್ದಾರೆ. ಸೆಲ್ಫಿ ಫೋಟೋ ತೆಗೆದುಕೊಳ್ಳುವ ಒಂದು ಆಕರ್ಷಕವಾದ ಒಂದು ದೃಶ್ಯ ನಮಗೆ ಕಾಣಸಿಗ್ತಾ ಇದೆ. ಅವರು ತಮ್ಮ ಬಾಂಧವರೊಂದಿಗೆ ಬಂದು ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಮಾಡಿ ಫೋಟೋಶೂಟ್ದಲ್ಲಿ ಭಾಗಿಯಾಗಿರುತ್ತಾರೆ. ಈಗ ನಾನು ಮತ್ತೊಂದು ಸಲ ಬಂಧುಗಳೇ, ಈ ಒಂದು ನವ ದಂಪತಿಗಳ ತಂದೆ ತಾಯಿಗಳ ಹೆಸರನ್ನು ಇನ್ನೊಮ್ಮೆ ನಾನು ಉಚ್ಚರಿಸುತ್ತೇನೆ. ಈಗ ಸನ್ಮಾನ್ಯರಾದ ಮಿಸ್ಟರ್ ಚಿರಂಜೀವಿ ಅರುಣ್ ಇವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಅರುಣ್ ಅವರ ತಂದೆ ತಾಯಿಗಳ ಹೆಸರನ್ನು ನಾನು ಮತ್ತೊಂದು ಸಲ ಉಚ್ಚರಿಸುತ್ತೇನೆ. ಅರುಣ್ ಅವರ ತಂದೆ ಹೆಸರು ಸನ್ಮಾನ್ಯರಾದ ರಾಮಪ್ಪ ತಾತ್ಯಾ ಸಾಹೇಬ್ ಖೋತ್ ಮತ್ತು ಅವರ ಧರ್ಮಪತ್ನಿ ಅಂದರೆ ಅರುಣ್ ಅವರ ತಾಯಿಯ ಹೆಸರು ಮಿಸ್ಟರ್ ಚಿರಂಜೀವಿ ಅರುಣ್ ಇವರ ತಾಯಿಯ ಹೆಸರು ತಾಯಿ ಕುಂಕುಮ ಸೌಭಾಗ್ಯವತಿ ತಾಯಿ ಬಸಮ್ಮ ರಾಮಪ್ಪ ಖೋತ್ ಇವರ ಹೆಸರನ್ನು ಅಂದರೆ ಮಿಸ್ಟರ್
ಚಿರಂಜೀವಿ ಅರುಣ್ ಅವರ ತಂದೆ ತಾಯಿಗಳ ಹೆಸರನ್ನು ನಾನು ಈಗಾಗಲೇ ಹಲವು ಬಾರಿ ಉಚ್ಚರಿಸುತ್ತೇನೆ. ನಮ್ಮ ಜೀವನದಲ್ಲಿ ನಮಗೆ ಎಲ್ಲವೂ ಅಂದರೆ ತಂದೆ ತಾಯಿಗಳು. ತಂದೆ ಅಂದರೆ ಆಕಾಶ, ತಾಯಿ ಅಂದರೆ ಭೂಮಿ ತೂಕದ ತಾಯಿ ಅವಳು. ಆ ಭೂಮಿ ತೂಕದ ತಾಯಿ ಮತ್ತು ತಂದೆ ಅಂದರೆ ಆಕಾಶ ಅನ್ನುವಂಥ ಭಾವನೆ ನಮಗೆ ಮೊಟ್ಟ ಮೊದಲು ನಮ್ಮ ದೇವರು ಪ್ರಥಮ ನಮ್ಮನ್ನು ಈ ಭೂಮಿಗೆ ತಂದು ಬಿಟ್ಟಂಥ ಜೀವಿಗಳು. ನಮಗೆ ಈ ಭೂಮಿಗೆ ತಂದು ಈ ಭೂಮಿಗೆ ನಮಗೆ ಭೂಮಿ ತೂಕದಷ್ಟು ದೊಡ್ಡದಾದಂಥ ತಾಯಿ ಹೆಸರು ಇನ್ನೊಮ್ಮೆ ಉಚ್ಚರಿಸುತ್ತೇನೆ. ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಬಸಮ್ಮ ರಾಮಪ್ಪ ಖೋತ್ ಮತ್ತು ತಂದೆ ಸನ್ಮಾನ್ಯರಾದ ರಾಮಪ್ಪ ತಾತೆ ಸಾಹೇಬ್ ಖೋತ್. ಇವರೊಂದಿಗೆ ಜನಿಸಿದ ಇವರ ಉದರದಿಂದ ಜನಿಸಿದ ಮಿಸ್ಟರ್ ಚಿರಂಜೀವಿ ಅರುಣ್ ಇವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಇವರ ಜೊತೆ ಇಂದು ಮಾಂಗಲ್ಯ ಧಾರಣ ಮಾಡಿಸಿಕೊಂಡು ಅಕ್ಷತಾರೋಪಣ ಮಾಡಿಸಿಕೊಂಡು ನಾವು ದಾಂಪತ್ಯಕ್ಕೆ ಕಾಲಿಟ್ಟರು. ಅವರು ಇವರ ಜೊತೆ ಅಂದರೆ ಚಿರಂಜೀವಿ ಅರುಣ್ ಇವರ ಜೊತೆ ಚಿರಂಜೀವಿ ಅರುಣ್ ಸನ್ಮಾನ್ಯರಾದ ಚಿರಂಜೀವಿ ಅರುಣ್ ಇವರ ಜೊತೆ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಕಲಾವತಿ. ಶ್ರೀ ಕುಂಕುಮ ಸೌಭಾಗ್ಯವತಿ ಕಲಾವತಿ ಇವರು ಚಿರಂಜೀವಿ ಅರುಣ್ ಜೊತೆ ಶ್ರೀ ಕುಂಕುಮ ಸೌಭಾಗ್ಯವತಿ ಕಲಾವತಿಯವರು ಇವತ್ತು 7 ಜನ್ಮಗಳ ಒಂದು ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಅವರ ಜೀವನ 7 ಜನ್ಮಗಳವರೆಗೆ ಅತೀ ಒಂದು ಶಾಂತ ಮತ್ತು ಸಹನೆಯಿಂದ 7 ಜನ್ಮಗಳವರೆಗೆ ಅವರು ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಎಲ್ಲ ಬಂಧು ಬಾಂಧವರು ಬಂದು ಆಶೀರ್ವಾದ ನೀಡುತ್ತಿದ್ದಾರೆ. ವೇದಿಕೆ ಮೇಲೆ ಬಂದು ಈಗ ಆ ನವದಂಪತಿಗಳು ಆ ಒಂದು ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈಗ ಮತ್ತೆ ಬಂದವರು ಬಂದು ಉಭಯ ಕುಶಲೋಪರಿ ವಿಚಾರಿಸಿ ಅವರಿಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಹೀಗೆ ಮತ್ತೆ ಫೋಟೋಶೂಟ್ ಅಂದರೆ ಸೆಲ್ಫಿ ಫೋಟೋ ಹೊಡೆಸಿಕೊಳ್ಳುವ ಒಂದು ಸಂದರ್ಭವನ್ನು ಅವರು ಆನಂದಿಸುತ್ತಿದ್ದಾರೆ ಅಂತ. ಈಗ ನೋಡಿ, ವೇದಿಕೆ ಖಾಲಿಯಾಗುತ್ತಿದ್ದಂತೆ ಮತ್ತೆ ತಾಯಂದಿರು ಬಂದು ಆಶೀರ್ವಾದ ನೀಡುತ್ತಿದ್ದಾರೆ. ಈಗ ಬಂಧು ಬಾಂಧವರು ಸಾಕಷ್ಟು ಜನ ಆಶೀರ್ವಾದ ನೀಡುತ್ತಿದ್ದಾರೆ. ಅಂದರೆ 7 ಜನ್ಮಗಳವರೆಗೆ ಅವರ ಆಶೀರ್ವಾದ ಫಲದಿಂದ ಮತ್ತು ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡ ಒಂದು ಫಲದಿಂದ ಅವರು 7 ಜನ್ಮಗಳವರೆಗೆ ಅವರ ದಾಂಪತ್ಯ ಜೀವನ ಮುಂದುವರಿಯಬೇಕು ಅಂತ ಹೇಳಿ ಇಲ್ಲಿ ನೋಡಿ ನಮ್ಮ ಪೂಜಾರಿ ಬಂಧುಗಳು ಬಂದು ಆಶೀರ್ವಾದ ನೀಡುತ್ತಿದ್ದಾರೆ. ಈಗ 7 ಜನ್ಮಗಳ ಸಂಬಂಧ ಇದು. ಇಲ್ಲಿ ನೋಡ್ರಿ, ನಮ್ಮ ಕಿತ್ತೂರು ಬಂಧುಗಳಾದ ಇಲ್ಲಿ ನಮ್ಮ ಸನ್ಮಾನ್ಯರಾದ ಅತನಿಯಿಂದ ಬಂದಂಥ ನಮ್ಮ ಬುಟಾಳಿ ಸಾಹುಕಾರ ಇರ್ತೀವಲ್ಲ, SK ಬುಟಾಳಿ ಅವರು ಅಥವಾ ಸದಾಶಿವಣ್ಣ ಬುಟಾಳಿ ಸಾಹುಕಾರ ಅವರು ಬಂದು ಈ ನವ ದಂಪತಿಗಳಿಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಅವರೊಂದಿಗೆ ಸನ್ಮಾನ್ಯರಾದ ನಮ್ಮ PKPS ಸೊಸೈಟಿಯ ಅಧ್ಯಕ್ಷರಾದ ಅಣ್ಣಪ್ಪ ಬಾಬನಗೌಡ ಕೋತ್, ಅಂದರೆ ನಮ್ಮ ಕೊಕೊಟ್ನೂರಿನ PKPS ಸೊಸೈಟಿ ಅಧ್ಯಕ್ಷರಾದ ಅಣ್ಣಪ್ಪ ಬಾಬನಗೌಡ ಕೋತ್ ಅವರು ಸನ್ಮಾನ್ಯರಾದ ಸದಾಶಿವಣ್ಣ ಬುಟಾಳಿ ಸಾಹುಕಾರ ಜೊತೆ ಅವರು ಆಶೀರ್ವಾದ ನೀಡಲು ವೇದಿಕೆ ಮೇಲೆ ಬಂದಿರುತ್ತಾರೆ. ಅವರೊಟ್ಟಿಗೆ ಮತ್ತು ನಮ್ಮ ಬಂದವರಾದ ಸನ್ಮಾನ್ಯರಾದ
ಆನಂದ್ ಭೀಮಪ್ಪ ಕೋತ್ ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶಾಲು ಹೊದಿಸಿ ಮಲಾರ್ಪಣೆ ಮಾಡಿ ಸನ್ಮಾನವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ಸನ್ಮಾನ್ಯರಾದ ಅಣ್ಣಪ್ಪ ಬಾಬನಗೌಡ ಕೋತ್ ಇವರು PKPS ಸೊಸೈಟಿಯ ಅಧ್ಯಕ್ಷರು ಕೊಕ್ಕಟ್ನೂರಿನ. ಮುಂದೆ ಸನ್ಮಾನ್ಯರಾದ ಆನಂದ್ ಭೀಮಪ್ಪ ಕೋತ್ ಇವರು ಕೂಡ ಈ ಒಂದು SK ಸನ್ಮಾನ್ಯರಾದ ಸದಾಶಿವಣ್ಣ ಬುಟಾಳೆ ಸಾವ್ಕಾರ್ಗೆ ಸನ್ಮಾನ ಮಾಡಲು ಸಹಕರಿಸಿದರು. ಈಗ ನೋಡಿ ಮತ್ತೆ ಬಂದಂಥ ಗಿಫ್ಟ್ಗಳ ಮೇಲೆ ಗಿಫ್ಟ್. ಈಗ ನೋಡ್ರಿ, ಸನ್ಮಾನ್ಯರಾದ ನಮ್ಮ ಚಂಡ್ಕಿ ಬಂಧುಗಳಾದ ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿ ಅವರು ಈಗ ಗಿಫ್ಟ್ ನೀಡುತ್ತಿದ್ದಾರೆ. ಮತ್ತು ಅವರೊಟ್ಟಿಗೆ ಸನ್ಮಾನ್ಯರಾದ ಅಪ್ಪ ಸಾಹೇಬ್ ಸಂಗಪ್ಪ ಕೋತ್ ಅವರು ಕಾಣಿಸ್ಕೊಂಡ್ರು. ಈಗ ಇಲ್ಲಿ ಬಂಧುಗಳು ಭಾಳಷ್ಟು ಜನ ಕಾಣಿಸ್ಕೊಳ್ತಾ ಇದ್ದಾರೆ. ಇವರ ಜೀವನ ಇಲ್ಲಿ ನಮ್ಮ ಕೋತ್ ಬಂಧುಗಳು ಮತ್ತು ಸನ್ಮಾನ್ಯರಾದ ಚಿದಾನಂದ ಬಸಪ್ಪ ಹಂಡಗಿ ಇವರು ರಿಟೈರ್ಡ್ ಆರ್ಮಿ ಮಾಜಿ ಸೈನಿಕರು. ಅವರು ಈ ಒಂದು ಸಂದರ್ಭದಲ್ಲಿ ಗಿಫ್ಟ್ ನೀಡಲು ಬಂದಂಥ ಮತ್ತು ಆಶೀರ್ವಾದ ನೀಡಲು ಬಂದು 7 ಜನ್ಮಗಳ ಅವರಿಗೆ ಸಂಬಂಧ ಮುಂದುವರಿಯಲಿ ಅಂಥೇಳಿ ಇಲ್ಲಿ ನೋಡ್ರಿ, ಈಗ ನಮ್ಮ ಸೋದರಳಿಯ ಸನ್ಮಾನ್ಯ ಮಹಂತೇಶ್ ಮಲ್ಲಪ್ಪ ಹಂಡಗಿ, ಸನ್ಮಾನ್ಯರಾದ ಮಹಂತೇಶ್ ಮಲ್ಲಪ್ಪ ಹಂಡಗಿ ಇವರು ಕೂಡ ಈಗ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿ ಆಶೀರ್ವಾದ ಮಾಡಿ ಈಗ ಮತ್ತೆ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ. ಸಾಕಷ್ಟು ತಾಯಂದಿರು ವೇದಿಕೆಯನ್ನು ಏರಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಮಾಡುತ್ತಿದ್ದಾರೆ. ಈಗ ಮತ್ತೆ ಒಂದು ಗಿಫ್ಟ್ ಬಂತು. ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ ಬಂದಂಥ ಬಂಧು ಬಾಂಧವರು. ಗಿಫ್ಟ್ ಅಗದಿ ಕಲರ್ಫುಲ್ಲಾಗಿ ಬಂಗಾರದಂತೆ ಹೊಳೆಯುತ್ತಿದ್ದರು. ಅದು ಒಳಗೆ ಏನಿದೆ ಗೊತ್ತಿಲ್ಲ, ಕೌತುಕವಾಗಿದೆ. ಅಂದರೆ ಮರೆಮಾಚಿಕೊಂಡಿದೆ. ಅದು ಏನು ತೆಗೆದು ನೋಡಿದಾಗ ಹಾಳೆಯ ಮೇಲಿನ ಕವರಾದ ಹಾಳೆಯನ್ನು ತೆಗೆದು ನೋಡಿದಾಗ ಅದು ಗಿಫ್ಟ್ ಫೋಟೋ, ದೇವರ ಫೋಟೋ ಇರ್ಬೋದು. ಈಗ ನೋಡ್ರಿ, ಮತ್ತೆ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ತಾಯಂದಿರು ನೋಡ್ರಿ, ಈಗ ನಮ್ಮ ವರ ಅದಾರಲ್ಲ ಹುಡುಗ ಮಿಸ್ಟರ್ ಚಿರಂಜೀವಿ ಅರುಣ್ ಇವರ ತಾಯಿ ಇಲ್ಲಿ ವೇದಿಕೆ ಮೇಲೆ ಕಾಣಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಅವರ ತಾಯಿ ಶ್ರೀಮತಿ ಕುಂಕುಮ ಸೌಭಾಗ್ಯವತಿ ಬಸಮ್ಮ ರಾಮಪ್ಪ ಕೋತ್. ಶ್ರೀ ಕುಂಕುಮ ಸೌಭಾಗ್ಯವತಿ ಬಸಮ್ಮ ರಾಮಪ್ಪ ಖೋತ್ ಇವರು ಕಾಣಿಸ್ತಾ ಇದ್ದಾರೆ. ಈಗ ನಮ್ಮ ಗುಂಡೇವಾಡಿ ಗ್ರಾಮದಿಂದ ಬಂದಂಥ ತಾಯಿ ನಮ್ಮ ಸಹೋದರಿ ಪ್ರಭಾವತಿ ಪಾಟೀಲ್ ಇವರು ಗುಂಡೇವಾಡಿಯ ಗೌಡರ ಮನೆತನದವರು. ಅವರು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಆಶೀರ್ವಾದ ನೀಡಲು ಬಂದಿರುತ್ತಾರೆ. ಈಗ ನೋಡಿ, ಇಲ್ಲಿ ಭಾಳಷ್ಟು ಬಂಧು ಬಾಂಧವರು ವೇದಿಕೆಯನ್ನೇರಿ ವೇದಿಕೆ ಹತ್ತಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಕೋರುತ್ತಿದ್ದಾರೆ. ಇಲ್ಲಿ ಪೂಜಾರಿ ಬಂಧುಗಳು ಕೂಡ ಇಲ್ಲಿ ಆಶೀರ್ವಾದ ಮಾಡಲು ಬಂದಿರುತ್ತಾರೆ. ಮತ್ತು ನೋಡ್ರಿ, ಇಲ್ಲಿ ನಮ್ಮ ಮಿಸ್ಟರ್ ಚಿರಂಜೀವಿ ಅರುಣ್ ಇವರ ತಾಯಿ ಮತ್ತು ಅವರ ಬಂಧು ಬಳಗದೊಂದಿಗೆ ವೇದಿಕೆ ಏರಿ ತಮ್ಮ ಮಗನ ಒಂದು ಮದುವೆಯ ಸಂದರ್ಭದಲ್ಲಿ ಖುಷಿಯಿಂದ ಸಂಭ್ರಮವನ್ನು ಅನುಭವಿಸುತ್ತಾ, ಭಾರೀ ಸಂತೋಷವನ್ನು ಅನುಭವಿಸುತ್ತಾ ನೋಡಿರಿ, ಇಲ್ಲಿ ತಂದೆ ತಾಯಿಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಮಿಸ್ಟರ್ ಚಿರಂಜೀವಿ ಅರುಣ್ ಇವರ ತಂದೆ ತಾಯಿಗಳು ತಮ್ಮ ಸೊಸೆ ಮತ್ತು ಮಗನ ಒಂದು ಹತ್ತಿರ ಅವರು ತಮ್ಮ ಸಿಂಹಾಸನ ಅಂದರೆ ಸಿಂಹಾಸನದ ಕುರ್ಚಿ ಬಿಟ್ಟು ತಂದೆ ತಾಯಿಗಳನ್ನು ತಮ್ಮ ಒಂದು ಕುರ್ಚಿಯನ್ನು ಕೊಟ್ಟು ಅವರಿಗೆ ಕುಳ್ಳಿರಿಸಿ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುತ್ತಿದ್ದಾರೆ.
ಇಬ್ಬರು ತಂದೆ ತಾಯಿಗಳು ತಮ್ಮ ಮಗ ಮತ್ತು ಸೊಸೆ ಅಂದರೆ ಮಿಸ್ಟರ್ ಚಿರಂಜೀವ್ ಅರುಣ್ ಮತ್ತು ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಕಲಾವತಿ ಸೊಸೆ ಇವರು ಮಗ ಮತ್ತು ಸೊಸೆ ಇವರ ಜೊತೆ ಅವರು ಫೋಟೋಶೂಟ್ದಲ್ಲಿ ಭಾರಿ ಸಂಭ್ರಮವನ್ನು ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ಈಗ ಅವರು ಇವರ ನವ ದಂಪತಿಗಳು 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂತ ಹೇಳಿ ಅವರು ಶುಭ ಆಶೀರ್ವಾದ ನೀಡಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಈಗ ನೋಡಿ ಮತ್ತೆ ಬಂಧು ಬಾಂಧವರು ಸಾಕಷ್ಟು ನಮ್ಮ ಅಂದರೆ ತಂಗಿಯಂದರು ಸಿಗ್ತಾ ಇದ್ದಾರೆ. ನಮ್ಮ ಮುತ್ತೂರಿನ ಹಿಪ್ಪರಿಗೆ ಬಂಧುಗಳಾದ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಜಮಖಂಡಿ ತಾಲೂಕಿನ ಮುತ್ತೂರಿನ ಹಿಪ್ಪರಿಗೆ ಬಂಧುಗಳ ತಾಯಂದಿರು ಇಲ್ಲಿ ಕಾಣಿಸಿಗ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಅಗಾಧವಾದ ಒಂದು ಫೋಟೋಶೂಟ್ದಲ್ಲಿ ದೊಡ್ಡದಾದಂಥ ಒಂದು ಸಾಲಿನ ಸರದಿಯಲ್ಲಿ ನಿಂತು ಬಂದು ಈಗ ವೇದಿಕೆ ಏರಿದ್ದಾರೆ. ವೇದಿಕೆ ತುಂಬ ಭಾರಿ ಸಂಭ್ರಮ ಸಂತೋಷ ಕಾಣಿಸಿಗ್ತಾ ಇದೆ. ಇಲ್ಲಿ ನೋಡ್ರಿ ಹೈಟ್ ಎತ್ತರ ಇರ್ತಕ್ಕಂಥ ಮನುಷ್ಯರು ನಮಗೆ ಕ್ಯಾಪ್ಚರ್ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಕ್ಯಾಮ್ರಾದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಕಟ್ಟಾಗಿ. ಅದಕ್ಕೆ ನಾವು ಕೂಡ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ ನೋಡಿ ಮತ್ತೆ ಕಾಣಿಸಿಗ್ತಾ ಇರುವವರು ಮಿಸ್ಟರ್ ಚಿರಂಜೀವಿ ಅರುಣ್ ಅವರ ಜೊತೆ ಕೈ ಹಿಡಿದಂಥ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಕಲಾವತಿ. ಇವರು BA.B.Ed ಪದವೀಧರರು ಆಗಿರುತ್ತಾರೆ. ಮುಂದಿನ ಜೀವನದಲ್ಲಿ ಅವರು ಶಿಕ್ಷಕಿಯರಾಗಿ ಕಾರ್ಯನಿರ್ವಹಿಸಲಿ ಅಂಥೇಳಿ ನಾವು ಶುಭ ಆಶೀರ್ವಾದ ನಮ್ಮ ಶೋಕೋತತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಕೂಡ ಶುಭ ಹಾರೈಸುತ್ತೇವೆ. ಅವರು 7 ಜನ್ಮಗಳವರೆಗೆ ಅವರ ದಾಂಪತ್ಯ ಜೀವನ ಮುಂದುವರಿಯಲಿ ಅಂತ ಹೇಳಿ ನಾವು ಕೂಡ ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ದವರು ನಾವು ಶುಭ ಆಶೀರ್ವಾದ ಮತ್ತು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಅವರ 7 ಜನ್ಮಗಳವರೆಗೆ ಅವರ ಜೀವನ ದಾಂಪತ್ಯ ಜೀವನ ಮುಂದುವರಿಯಲಿ. ಈಗ ನೋಡ್ರಿ ಇಲ್ಲಿ ಫೋಟೋ ಕೊಡ್ತಾ ಇದ್ದಾರೆ. ಕೃಷ್ಣ ರುಕ್ಮಿಣಿ ಫೋಟೋ ಇರ್ಬೋದು ಅಥವಾ ರಾಧಾಕೃಷ್ಣ ಫೋಟೋ ಅಥವಾ ಕೃಷ್ಣ ರುಕ್ಮಿಣಿ ಫೋಟೋ ನಮಗೆ ಕಾಣಿಸಿತು. ಈಗ ನೋಡ್ರಿ ನಮ್ಮ ಮಿಸ್ಟರ್ ಸನ್ಮಾನ್ಯರಾದ ಆನಂದ್ ಭೀಮಪ್ಪ ಖೋತ್ ಇವರ ಕುಟುಂಬ ಸಮೇತರಾಗಿ ಅವರ ಮಕ್ಕಳೊಟ್ಟಿಗೆ ಬಂದು ನವ ದಂಪತಿಗಳ ಜೊತೆಯಲ್ಲಿ ಫೋಟೋಶೂಟ್ದಲ್ಲಿ ಭಾಗಿಯಾಗಿರುತ್ತಾರೆ. ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡಿರುತ್ತಾರೆ. 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಅವರಿಗೆ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಸನ್ಮಾನ್ಯರಾದ ಆನಂದ್ ಭೀಮಪ್ಪ ಖೋತ್ ಇವರ ಕುಟುಂಬಸ್ಥರು ಮತ್ತು ಮಕ್ಕಳೊಟ್ಟಿಗೆ ಬಂದಿರುತ್ತಾರೆ. ಥ್ಯಾಂಕ್ಸ್ ಹೇಳಿ ಆಶೀರ್ವಾದ ಹೇಳಿ ಅವರು ಮುನ್ನಡೆದರು. ಮುಂದೆ ಈಗ ನೋಡ್ರಿ ತಾಯಂದಿರು ಕಾಣಿಸಿಗ್ತಾ ಇದ್ದಾರೆ. ಈ ತಾಯಂದಿರು ಮತ್ತೆ ವೇದಿಕೆ ಹತ್ತಾ ಇದ್ದಾರೆ ಹೊಸ ಇಲ್ಲಿ ನೋಡ್ರಿ ನಮ್ಮ ಸಹೋದರಿ ದಂಡೆ ಕಟ್ಟಿಕೊಂಡು ಮಾಲೆಗಳನ್ನು ತಲೆ ಮೇಲೆ ದಂಡೆಯನ್ನು ಕಟ್ಟಿಕೊಂಡು ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಭಾರಿ ಸೊಬಗು ತಂದು ಕೊಡುತ್ತಿದ್ದಾರೆ. ಈಗ ಮತ್ತೆ ಅವರ ಗೆಳೆಯರು ಮಿಸ್ಟರ್ ಚಿರಂಜೀವಿ ಅರುಣ್ ಇವರ ಗೆಳೆಯರು ಬಂದಿದ್ದಾರೆ. ಈಗ ನೋಡ್ರಿ ಸನ್ಮಾನ್ಯರಾದ ನಮ್ಮೂರಿನ ಸನ್ಮಾನ್ಯರಾದ ರಾಜು ತಿಪ್ಪಣ್ಣ ದಾಶಾಳ್ ಅವರು
ಇಲ್ಲಿ ವೇದಿಕೆಯ ಮೇಲೆ ಏರಿ ನವ ದಂಪತಿಗಳಿಗೆ ಆಶೀರ್ವಾದ ಕೋರಿದ್ದಾರೆ. ಈಗ ಮತ್ತೆ ಮಿಸ್ಟರ್ ಅರುಣ್ ಇವರ ಬಂಧು ಬಾಂಧವರು ಇಲ್ಲಿ ನೋಡ್ರಿ, ನಮ್ಮ ಚಂಡ್ಕಿ ಬಂಧುಗಳಾದ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಮಮ್ಮ ಚಂಡ್ಕಿ ಅವರು ಈ ನವ ದಂಪತಿಗಳಿಗೆ ಶುಭ ಹಾರೈಕೆ ನೀಡಿರುತ್ತಾರೆ. ಈಗ ನೋಡ್ರಿ, ಇವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೇನೋ. ಅವರ ಸನ್ಮಾನ್ಯರಾದ ಚಿರಂಜೀವ್ ಅರುಣ್ ಇವರ ಫ್ರೆಂಡ್ಸ್ ಸರ್ಕಲ್ದವರು ತಮಗೆ ಸಾಕಷ್ಟು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿಕೊಂಡು ಶಾಲು ಹೊದಿಸಿಕೊಂಡು ಅವರು ಒಂದು ಅಲಂಕಾರವಾಗಿ ನಮಗೆ ಎದ್ದು ಕಾಣ್ತಿದ್ದಾರೆ. ಎಷ್ಟೊಂದು ಅಲಂಕರಿಸಿಕೊಂಡರು, ಶಾಲುಗಳನ್ನು ಹಾಕಿಕೊಂಡು ಈ ಒಂದು ವೇದಿಕೆ ಮೇಲೆ ಆಕರ್ಷಕವಾಗಿ ಕಾಣಿಸ್ತಾ ಇರುವವರು ಮಿಸ್ಟರ್ ಚಿರಂಜೀವ್ ಅರುಣ್ ಇವರ ಫ್ರೆಂಡ್ ಸರ್ಕಲ್ದವರು ಕಾಣಿಸ್ತಾ ಇದ್ದಾರೆ. ಈಗ ನೋಡ್ರಿ, ಮತ್ತು ನಮ್ಮ ಬಂಧುಗಳಾದ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕಿ ಅವರು ಕಾಣಿಸ್ಕೊಂಡ್ರು. ಮತ್ತು ಗಿಫ್ಟ್ಗಳ ಮೇಲೆ ಗಿಫ್ಟ್ ಬರ್ತಾಯಿವೆ ನೋಡಿ. ಇವು ತಾಯಂದರು ಗಿಫ್ಟ್ ನೀಡಲು ವೇದಿಕೆಯೇರಿ ಬಂದು ಈಗ ಗಿಫ್ಟ್ ನೀಡಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಕೋರುತ್ತಿದ್ದಾರೆ. ಬಂಧುಗಳೇ, ಈಗ ನಾನು ನವ ದಂಪತಿಗಳು 7 ಜನ್ಮದ ಸಂಬಂಧ ಅವರದಾಗಿರುತ್ತದೆ. ಅಂದರೆ ಪ್ರತಿ ಜೀವಿಗಳು ಕೂಡ ನವ ದಂಪತಿಗಳಾದವರು 7 ಜನ್ಮಗಳ ಒಂದು ಸಂಬಂಧ ಅವರದ್ದಾಗಿರುತ್ತದೆ. 7 ಜನ್ಮಗಳ ಒಂದು ಸಂಬಂಧಕ್ಕೆ ಎಲ್ಲರೂ ಆಶೀರ್ವಾದ ನೀಡಿ ಆ ಪರಮಾತ್ಮನಲ್ಲೇ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಈಗ ನೋಡಿ, ನಮ್ಮ ಅಡೋಲ್ಟಿ ಬಂಧುಗಳು ಇವರು ಕೂಡ ಬೆಂಗಳೂರಲ್ಲಿ ಮಿಸ್ಟರ್ ಅರುಣ್ ಅವರ ಜೊತೆಗೆ ಇವರು ಪೊಲೀಸ್ ಇಲಾಖೆಯಲ್ಲಿ ಇರುತ್ತಾರೆ. ಸನ್ಮಾನ್ಯರಾದ ಅಡಲಟ್ಟಿ ಬಂಧುಗಳು ನಮ್ಮ ಸನ್ಮಾನ್ಯರಾದ ಬಸಲಿಂಗ್ ಮಾಮ ಅಡಲಟ್ಟಿ ಇವರ ಸಣ್ಣ ಅಂದರೆ ಚಿರಂಜೀವಿ, ಅವರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ನಮ್ಮ ಸೋದರ ಅಳಿಯ, ಅವರು ಕೂಡ ನಮ್ಮ ಅಳಿಯಂದಿರು. ಈಗ ಅವರು ಆಶೀರ್ವಾದ ಮಾಡಿ ಮುನ್ನಡೆದರು. ಈಗ ನೋಡಿ, ನಮ್ಮ ಮಿಸ್ಟರ್ ಮಹೇಶ್ ಕುಮಾರ್ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು ಕಾಣಿಸ್ಕೊಂಡ್ರು. ಈಗ ನೋಡಿ, ಮತ್ತು ಇಲ್ಲಿ ಬಂಧು ಬಾಂಧವರು ಆಶೀರ್ವಾದ ನೀಡುತ್ತಿದ್ದಾರೆ. ಅವರು 7 ಜನ್ಮಗಳ ಸಂಬಂಧ, 7 ಸಪ್ತಪದಿ ತುಳಿದು ಇವತ್ತು ಅವರು ನವ ದಂಪತಿಗಳಾಗಿ ಸಪ್ತಪದಿ ತುಳಿದು ಇಂದು ನವ ದಂಪತಿಗಳಾಗಿ ಅವರು ತಮ್ಮ ಜೀವನದ ಪ್ರಥಮ ಹೆಜ್ಜೆ ಇಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸನ್ಮಾನ್ಯರಾದ ಭೀಮಪ್ಪ ಸಂಗಪ್ಪ ಖೋತ್ ದಂಪತಿಗಳು ಕೂಡ ಆಶೀರ್ವಾದ ನೀಡಲು ವೇದಿಕೆ ಬಂದಿರುತ್ತಾರೆ. ಸನ್ಮಾನ್ಯರಾದ ಭೀಮಪ್ಪ ಸಂಗಪ್ಪ ಖೋತ್ ದಂಪತಿಗಳು ಆಶೀರ್ವಾದ ಮಾಡಿ ಮುನ್ನಡೆದರು. ಈಗ ನೋಡ್ರಿ, ಮತ್ತೆ ನಮ್ಮ ಅಡೋಲಟ್ಟಿ ಬಂಧುಗಳು ಸನ್ಮಾನ್ಯರಾದ ಬಸಲಿಂಗ್ ಮಾಮ ಅಡೋಲಟ್ಟಿ ಇವರ ಅವರ ಚಿರಂಜೀವಿ ನಮಗೆ ಕಾಣಿಸಿಕೊಂಡರು. ಬಂಧುಗಳೇ, ಈಗ ನವ ದಂಪತಿಗಳು ತುಂಬ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅವರು ಸಪ್ತಪದಿ ತುಳಿದು ಪಂಚಭೂತಗಳ ಸಮ್ಮುಖದಲ್ಲಿ ಮತ್ತು ಜಗಲಿ ಅಂತೀವಲ್ಲ ನಾವು, ಜಗಲಿ ಮೇಲಿನ ಎಲ್ಲ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದು ಇಂದು ನವ ದಂಪತಿಗಳಾಗಿದ್ದಾರೆ. ಈಗ ನೋಡಿ, ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ದವರು ಕೂಡ ಮೇಲೆ ಇರುತ್ತೇವೆ. ಕಾರಣ ಅಂದರೆ ನಮ್ಮ ಬಾಂಧವರು ಫೋಟೋಶೂಟ್ದಲ್ಲಿ ಭಾಗಿಯಾಗಬೇಕಂತ ಕೇಳಿದಾಗ ನಾವು ಕೂಡ ಮೇಲೆ ವೇದಿಕೆ ಹತ್ತಿರುತ್ತೇವೆ. ಈಗ ವೇದಿಕೆಯ ಮೇಲೆ ಕೆಲವೊಂದು ಫ್ಯಾಮಿಲಿಯವರು, ಕುಟುಂಬಸ್ಥರು ವೇದಿಕೆ ಹತ್ತಿರೋದ್ರಿಂದ ನಾವು ಸ್ವಲ್ಪ ಅಲ್ಲೇ ಸೈಡ್ ನಿಂತಿರುತ್ತೇವೆ.
ನಮ್ಮ ಶೋಕೋತ್ ಅತನಿ ಯೂಟ್ಯೂಬ್ ಚಾನಲ್. ನಮ್ಮ ಶೋಕೋತ್ ಅಂದರೆ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ದವರು ಮೇಲೆ ವೇದಿಕೆ ಮೇಲೆ ಹತ್ತಿರುತ್ತೇವೆ. ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ಅವರ ಸಂಬಂಧ, ಅವರ ದಾಂಪತ್ಯ ಅತಿ ಗೌರವದಿಂದ ಮುಂದುವರಿಯಲಿ ಅಂಥೇಳಿ ಆಶೀರ್ವಾದ ಮಾಡುತ್ತಿದ್ದೇವೆ. ಈಗ ನೋಡಿರಿ, ನಮ್ಮ ಉದ್ಯಮಿಗಳಾದ ಸನ್ಮಾನ್ಯರಾದ ಪ್ರಕಾಶ್ ಅಣ್ಣ ಪಾಟೀಲ್ ಇವರು ನಮ್ಮ ರೇಣುಕಾ ಶುಗರ್ಸ್ದಲ್ಲಿ, ಕೊಕ್ಕಟ್ನೂರ ರೇಣುಕಾ ಶುಗರ್ಸ್ದಲ್ಲಿ ಅವರು ದೊಡ್ಡ ಪ್ರಮಾಣದ ಒಂದು ಉದ್ಯಮಿದಾರರು ಮತ್ತು ರೈತ ಬಾಂಧವರು ಕೂಡ ಅವರಾಗಿರುತ್ತಾರೆ. ಸನ್ಮಾನ್ಯ ರೈತ ಬಾಂಧವರು ಅನಂತಪುರ ಪ್ರಕಾಶ್ ಅಣ್ಣ ಪಾಟೀಲ್ ಅವರು ಕೂಡ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಮಾಡಿದರು. ಬಂಧುಗಳೇ, ಈಗ ನೋಡಿ ಎಷ್ಟೊಂದು ಜನ ವೇದಿಕೆ ಒಮ್ಮೆಲೆ ಹತ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ತಾಯಂದಿರು, ಇಲ್ಲಿ ನಮ್ಮ ಕೋತ್ ಬಂಧುಗಳ ತಾಯಂದಿರು ಇಲ್ಲಿ ಪಕ್ಕದಲ್ಲಿ ಕಾಣಸಿಗ್ತಾ ಇದ್ದಾರೆ. ಕೋತ್ ಬಂಧುಗಳ ತಾಯಂದಿರು ಕಾಣಸಿಗ್ತಾ ಇದ್ದಾರೆ. ಮತ್ತು ಈಗ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಅಂದರೆ ಈ ನವ ದಂಪತಿಗಳು ಇವತ್ತು ಅಂದರೆ ದಿನಾಂಕ ಅಂದರೆ ಇವತ್ತು ಶುಕ್ರವಾರ ದಿನಾಂಕ ಅಂದರೆ ಇವತ್ತು ಚಿರಂಜೀವಿ ಅರುಣ್ ಇವರು ನವ ದಾಂಪತ್ಯಕ್ಕೆ ಕಾಲಿಟ್ಟಿರ್ತಾರೆ. ಶುಕ್ರವಾರ ದಿನಾಂಕ 13/2/2026 ಈಗ ನೋಡಿ, ಇವರು ಹಿರಿಯರ ಆಶೀರ್ವಾದ ಪಡೆಯುತ್ತಿದ್ದಾರೆ. ತಾವು ಕುಳಿತಿರ್ತಕ್ಕಂಥ ಒಂದು ಸಿಂಹಾಸನ ಚೇರ್ ಮೇಲೆ ಹಿರಿಯರನ್ನು ಕೂಡ್ರಿಸಿ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಹಿರಿಯರು ಸಿಂಹಾಸನದ ಮೇಲೆ ಕುಳಿತು ನವ ದಂಪತಿಗಳ ತಲೆ ಮೇಲೆ ಕೈ ಇಟ್ಟು ಶುಭ ಆಶೀರ್ವಾದ ನೀಡಿದರು. ಅಂದರೆ 7 ಜನ್ಮಗಳ ಸಂಬಂಧ, 7 ಜನ್ಮಗಳವರೆಗೆ ಅವರ ದಾಂಪತ್ಯ ಅತಿ ಸುಂದರವಾಗಿ, ಗೌರವವಾಗಿ, ಶುಭ್ರವಾಗಿ ಮುಂದುವರಿಯಲಿ ಅಂಥೇಳಿ ಆಶೀರ್ವಾದ ಪಡೆದುಕೊಂಡರು. ಹೀಗೆ ಮತ್ತೆ ಕೆಲವೊಂದು ಬಂದಂಥ ಬಾಂಧವರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ಈಗ ನೋಡಿ, ಹಿರಿಯರ ಆಶೀರ್ವಾದ ಪಡೆದುಕೊಂಡಂಥ ನವ ದಂಪತಿಗಳು ಮತ್ತು ಇವರು ಬಹುಶಃ ಅಂದರೆ ವಧು ಅಂದರೆ ತಂಗಿ ಶ್ರೀ ಕುಂಕುಮ ಸೌಭಾಗ್ಯವತಿ ಕಲಾವತಿ ಇವರ ತಂದೆ ತಾಯಿಗಳಾಗಿರ್ಬೋದು ಅನಿಸುತ್ತೆ, ಅಥವಾ ಅವರ ಕುಟುಂಬಸ್ಥರು ಆಗಿರ್ಬೋದು. ಅವರೊಂದಿಗೆ ಹಿರಿಯರ ಒಂದು ಆಶೀರ್ವಾದ ಪಡೆದರು. ಇಲ್ಲಿ ನೋಡಿ, ಒಬ್ಬ ಪುಟಾಣಿ ಎಷ್ಟೊಂದು ಲವಲವಿಕೆಯಿಂದ ನೆಹರು ಶರ್ಟ್ ಮೇಲೆ ಆಕರ್ಷಕವಾಗಿ ಕಾಣಿಸಿಗ್ತಾ ಇದ್ದಾರೆ. ಮತ್ತು ಹಿರಿಯರು ಫೋಟೋಶೂಟ್ದಲ್ಲಿ ಭಾಗಿಯಾಗಿರುತ್ತಾರೆ. ಅಂಥ ಒಂದು ಫೋಟೋಶೂಟ್ದಲ್ಲಿ ಭಾಗಿಯಾಗಿರತಕ್ಕಂಥ ನಮ್ಮ ಬಾಂಧವರು ನೋಡಿ, ಹಿರಿಯರೊಂದಿಗೆ ಅವರು ಆಶೀರ್ವಾದ ಪಡೆಯುತ್ತಿದ್ದಾರೆ. ನಮ್ಮ ದಂಪತಿಗಳು ಈಗ 7 ಜನ್ಮಗಳ ಸಂಬಂಧ, 7 ಜನ್ಮಗಳ ಅನುಬಂಧ, ಈ 7 ಜನ್ಮಗಳ ಸಂಬಂಧ ಸಾಕಷ್ಟು ಗೌರವದಿಂದ, ಸುಭದ್ರತೆಯಿಂದ, ಸುಂದರವಾಗಿ, ಶಾಂತವಾಗಿ ಮುಂದುವರಿಯಲಿ ಅಂಥೇಳಿ ಶುಭ ಆಶೀರ್ವಾದ ಕೋರುತ್ತಿದ್ದಾರೆ.
ಇಲ್ಲಿ ನೋಡ್ರಿ ನಮ್ಮ ಸಿದ್ದಪ್ಪ, ಸನ್ಮಾನ್ಯರಾದ ಸಿದ್ದಪ್ಪ ಗಿರ್ಮಲ್ಲ ಖೋತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಇಂಥ ಕಾರ್ಯಕ್ರಮದಲ್ಲಿ ತುಂಬ ಮುಂಚೂಣಿಯಲ್ಲಿರ್ತಾರೆ. ಊಟ ಒಂದು ವ್ಯವಸ್ಥೆಯಲ್ಲಿ ಅಥವಾ ಓಡಾಡುವುದರಲ್ಲಿ, ಮದುವೆ ಸಂಭ್ರಮಗಳಲ್ಲಿ, ಜಾತ್ರೆಗಳಲ್ಲಿ ಇವರು ಮುಂಚೂಣಿಯಲ್ಲಿ ಇರತಕ್ಕಂಥವರು ಸನ್ಮಾನ್ಯರಾದ ಸಿದ್ದಪ್ಪ ಗಿರ್ಮಲ್ಲ ಖೋತ್ ಅವರು ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಇಲ್ಲಿ ನೋಡಿ, ಈಗ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿ ಖುಷಿಯಾಗಿ ಸಂಭ್ರಮವನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಊಟವನ್ನು ಮುಗಿಸಿಕೊಂಡು ಬಂದಂಥ ತಾಯಂದಿರು ಕಾಣಿಸಿಗ್ತಾ ಇದ್ದಾರೆ. ಈಗ ತಾಯಂದಿರು ಇಲ್ಲಿ ನೀರಿನ ವ್ಯವಸ್ಥೆ, ಭರ್ಪೂರ್ ಫಿಲ್ಟರ್ ನೀರಿನ ವ್ಯವಸ್ಥೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ತುಂಬ ಸೊಗಸಾಗಿ ಇಲ್ಲಿ ಒಂದು ದೇವಸ್ಥಾನದ ಹಿಂದೆ, ಅಂದರೆ ನಮ್ಮ ಊರಿನ ಗ್ರಾಮ ದೇವತೆ ತಾಯಿ ಆದಿಶಕ್ತಿ ದೇವತೆ ಚಂದ್ರವ ತಾಯಿ ಒಂದು ದೇವಸ್ಥಾನದ ಹಿಂದೆ ಬಂಧುಗಳೇ, ಈ ಒಂದು ಮದುವೆ ಸಮಾರಂಭದಲ್ಲಿ ನಮ್ಮೂರಿನ ಮಾಣ್ಕಾರಿಗಳಾದ ಹಳಬರು ಗೌಡರು ಇಲ್ಲದೆ ಒಂದು ಊರಿನ ಯಾವುದೇ ಶುಭ ಕಾರ್ಯಗಳು ಮುಂದುವರೆಯುವ ಹಾಗಿಲ್ಲ. ಅವರು ಇದ್ದಾಗಲೇ ಎಲ್ಲ ಶುಭ ಕಾರ್ಯಗಳು ಮುಂದುವರಿತೇವೆ ಅನ್ನುವಂತೆ ಒಂದು ಪರಂಪರೆಯಿಂದ ಬಂದಂಥ ಒಂದು ಅದೇನು ಸಂಪ್ರದಾಯವಿರುತ್ತದೆ ನಮ್ಮೂರಿನಲ್ಲಿ. ಈಗ ನಮ್ಮೂರಿನ ಹಳಬರು ಸನ್ಮಾನ್ಯರಾದ ಹಸನ್ ಸಾಬ್, ರೆಹಮಾನ್ ಸಾಬ್ ಸಣದಿ ಅವರು ಊಟ ಮಾಡಿ ನೀರು ಕುಡಿಯುವ ಒಂದು ದೃಶ್ಯ ಕಾಣಿಸ್ತು. ಈಗ ನೋಡ್ರಿ, ನಮ್ಮ ಸೋದರಳಿಯ ಸನ್ಮಾನ್ಯರಾದ ಕಲ್ಲಪ್ಪ ಲಕ್ಷ್ಮಣ್ ಕಾಳಾ ಪಾಟೀಲ್ ಇವರು ಕೂಡ ಊಟ ಮಾಡಿ ನೀರು ಕುಡಿಯುವ ಸಂದರ್ಭ ನಮಗೆ ಕಾಣಿಸಿತು. ಈಗ ಸನ್ಮಾನ್ಯರಾದ ನಮ್ಮೂರಿನ ಹಳಬರು ಹಸನ್ ಸಾಬ್, ರೆಹಮಾನ್ ಸಾಬ್ ಸಣದಿ ಅವರು ನಮ್ಮೊಂದಿಗೆ ಉಭಯ ಕುಶಲೋಪರಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ದೊಂದಿಗೆ, ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ದೊಂದಿಗೆ ಅವರು ಭಾಳಷ್ಟು ಒಡನಾಟ, ಒಂದು ಪ್ರೀತಿ. ಅವರು ಸಾಕಷ್ಟು ಜನರ ಒಂದು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸಬ್ಸ್ಕ್ರೈಬ್ ಅಂದರೆ ಮಾಡುವುದರಿಂದ ನಮ್ಮ ಚಾನಲಕ್ಕೆ ಅದು ಒಂದು ಹೆಚ್ಚಿನ ಒಂದು ಬೆಂಬಲ ಕೊಟ್ಟಂತೆ ಆಗುತ್ತದೆ. ಅಂದರೆ ನಾವು ಕೊಟ್ಟ ಒಂದು ವಿಡಿಯೋಗಳು ಫಸ್ಟ್ ಅವರ ಒಂದು ಫೋನ್ದಲ್ಲಿ ಹೋಗುತ್ತವೆ ಅಂತೇಳಿ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದೆ ಆಲ್ ಒತ್ತಿದರೆ ನಿಮಗೆ ನಿಮ್ಮದು ಸಬ್ಸ್ಕ್ರೈಬ್ ಆಗಿ ನಾವು ಬಿಟ್ಟಂಥ ವಿಡಿಯೋಗಳು ತಕ್ಷಣ ನಿಮ್ಮ ಮೊಬೈಲ್ದಲ್ಲಿ ಬಂದು ಬೀಳುತ್ತವೆ ಅಂತ ಹೇಳ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನೋಡ್ರಿ, ಊಟ ಎಲ್ಲ ಮದುವೆ ಸಮಾರಂಭದಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿರಬೇಕು. ಊಟದ ವ್ಯವಸ್ಥೆ ಭಾರಿ ಭರ್ಪೂರಾಗಿದೆ. ಇಲ್ಲಿ ಪುರಿ ಬಾಜಿ, ಪುರಿಗಳು ಮತ್ತು ಸಿಹಿಯಾದ ಪದಾರ್ಥಗಳು ಮತ್ತು ಮಸಾಲೆ ರೈಸ್ಗಳು ಎಲ್ಲ, ಇಲ್ಲಿ ಚಟ್ನಿಗಳು ಸಾಕಷ್ಟು ಸಿದ್ಧ ಮಾಡಿದೆ. ಇಲ್ಲಿ ನೋಡಿ, ತಾಯಂದಿರು ಪುರಿ ಲಟ್ಸಿ ಬಿಸಿ ಪುರಿಯನ್ನು ಬಂದಂಥ ಒಂದು ಬಾಂಧವರಿಗೆ, ಮದುವೆಗೆ ಬಂದಂಥ ಸನ್ಮಾನ್ಯರಾದ ಚಿರಂಜೀವಿ ಅರುಣ್ ಮತ್ತು ಅವರ ಜೊತೆ ಕೈ ಹಿಡಿದ ತಾಯಿ ಕುಂಕುಮ ಸೌಭಾಗ್ಯವತಿ ಕಲಾವತಿಯವರ ಮದುವೆಗೆ ಬಂದಂಥ ಬಂಧು ಬಾಂಧವರು ಊಟ ಮಾಡುತ್ತಿದ್ದಾರೆ. ಇಲ್ಲಿ ನೋಡ್ರಿ, ನಮ್ಮ ಸೋದರ ಅಳಿಯರಾದ ಸನ್ಮಾನ್ಯ ಶ್ರೀಶೈಲ್ ಪೀರ್ಗೊಂಡ ಮಾಮ ಹಂಡ್ಗಿ, ಸನ್ಮಾನ್ಯರಾದ ಶ್ರೀಶೈಲ್ ಪೀರ್ಗೊಂಡ ಮಾಮ ಹಂಡ್ಗಿ ಅವರು ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಬಸನಿಂಗಣ್ಣ ಬಸಪ್ಪ ಕೋತವರು ಊಟ ಮಾಡುವ ಒಂದು ದೃಶ್ಯ ಕಾಣ್ತಾ ಇದೆ. ಇಲ್ಲಿ ಈಗ ಸನ್ಮಾನ್ಯರಾದ ಶ್ರೀಶೈಲ್ ಹಂಡ್ಗಿ ಅವರು ಊಟದ ವ್ಯವಸ್ಥೆಯನ್ನು ಅತಿ ಯಥಾವತ್ತಾಗಿ ಬಹಳಷ್ಟು ಗಮನ ಹರಿಸಿ, ಬಹಳಷ್ಟು ಆಸಕ್ತಿ ವಹಿಸಿ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸುತ್ತಿದ್ದಾರೆ. ಮದುವೆಗೆ ಬಂದಂಥ ಬಾಂಧವರು ಬಿಸಿಯಾದ ಪೂರಿ ಬಾಜಿ ಮತ್ತು ಮಸಾಲ ರೈಸ್, ಸಿಹಿ ಪದಾರ್ಥಗಳು, ಪಾಯಸಗಳನ್ನು ಊಟ ಮಾಡಿ ಒಂದು
ಸಂತೋಷ ಸಂಭ್ರಮವನ್ನು ಅನುಭವಿಸುತ್ತಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಫಿಲ್ಟರ್ ನೀರುಗಳು ಎಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕಾಗಿ ಇಲ್ಲಿ ನೋಡಿ ತಾಯಂದಿರು ಎಷ್ಟೊಂದು ಮದುವೆ ಸಂಭ್ರಮವನ್ನದಲ್ಲಿ ಮದುವೆಯಲ್ಲಿ ಅಡುಗೆಯನ್ನು ಎರಡೆರಡು ಸ್ಥಳದಲ್ಲಿ ಅಡುಗೆ ಮಾಡುವ ಒಂದು ಕ್ಯಾಟ್ರಿಂಗ್ದವರು ತುಂಬ ಸೊಗಸಾಗಿ, ತುಂಬ ಹಸನ್ಮಯವಾಗಿ, ಹೈಜೆನಿಕ್ಕಾಗಿ, ಅತಿ ಸ್ವಚ್ಛಂದವಾಗಿ ಅವರು ಪೂರಿಗಳನ್ನು ರೆಡಿ ಮಾಡುತ್ತಿದ್ದಾರೆ. ಇಲ್ಲಿ ತಾಯಿ ಪುರಿ ತೆಗಿತಾ ಇದ್ದರೆ, ಇಲ್ಲಿ ಒಬ್ಬರು ನಮ್ಮ ಅಣ್ಣ ಕ್ಯಾಟ್ರಿಂಗ್ ಲೀಡರ್ ಇರ್ಬೋದು, ಅವರು ಕೂಡ ಪುರಿ ತೆಗಿತಾ ಇದ್ದಾರೆ. ಇಲ್ಲಿ ನಮ್ಮ ಬ್ರದರ್ ಸನ್ಮಾನ್ಯರಾದ ಭೀಮಪ್ಪ ಲಕ್ಷ್ಮಣ್ ಕೋತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸನ್ಮಾನ್ಯರಾದ ಭೀಮಪ್ಪ ಲಕ್ಷ್ಮಣ್ ಕೋತ್ ಅವರ ಪಕ್ಕದಲ್ಲಿ ನಮ್ಮ ಬ್ರದರ್ ಸನ್ಮಾನ್ಯರಾದ ಬಾಬಾ ಸಾಹೇಬ್ ರಾವ್ ಸಾಹೇಬ್ ಕೋತ್ ಅವರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಬಾಬಾ ಸಾಹೇಬ್ ರಾವ್ ಸಾಹೇಬ್ ಕೋತ್ ಅವರು ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಈ ಮದುವೆ ನಡೀತಾ ಇರೋ ಸ್ಥಳದ ತಾಯಿ ಆದಿಶಕ್ತಿ ದೇವತೆಯ ದೇವಸ್ಥಾನ ಇಲ್ಲಿ ಕಾಣಸಿಗ್ತಾ ಇದೆ. ಆದಿಶಕ್ತಿ ದೇವತೆಯ ದೇವಸ್ಥಾನ, ತಾಯಿ ಚಂದ್ರವತಾಯಿ ದೇವಸ್ಥಾನದ ನಮ್ಮ ಗ್ರಾಮ ದೇವತೆ ಬೊರ್ಲಟ್ಟಿಯ, ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೊರ್ಲಟ್ಟಿ ಗ್ರಾಮದಲ್ಲಿ ನಡೀತಕ್ಕಂಥ ಚಿರಂಜೀವಿ ಅರುಣ್ ಇವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ ಮತ್ತು ಅವರ ಜೊತೆ ಕೈ ಹಿಡಿದು ಇವತ್ತಿಗೆ ಭಾಳ ಸಂಗಾತಿಯಾಗಿ ಮಂಗಲ್ಯ ಧಾರಣ ಮಾಡಿಕೊಂಡು ಅಕ್ಷತಾರೋಪಣ ಮಾಡಿಕೊಂಡು ನವ ದಂಪತಿಗಳಾಗಿ ಇರುತ್ತಾರೆ. ಅವರು ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ಕಲಾವತಿ ಅವರು, ಚಿರಂಜೀವಿ ಅರುಣ್ ಮತ್ತು ಅವರ ಜೊತೆ ಕುಂಕುಮ ಸೌಭಾಗ್ಯವತಿ ಕಲಾವತಿಯವರು ಈಗ ನವ ದಂಪತಿಗಳಾಗಿ ಅವರು ನವ ಜೀವನಕ್ಕೆ ಪಾದಾರ್ಪಣೆ ಮಾಡಿರುತ್ತಾರೆ. ಈಗ ಊಟ ಮಾಡುವ ಒಂದು ದೃಶ್ಯಗಳು ಕಾಣಿಸಿಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ನವದಂಪತಿಗಳು ಸಪ್ತಪದಿ ತುಳಿದು, ಅಂದರೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ಪಡೆದು ಸಾಕಷ್ಟು ಪಂಚಭೂತಗಳ ಒಂದು ಸಮ್ಮುಖದಲ್ಲಿ, ಎಲ್ಲ ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಅವರು ಈಗ ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ನವ ದಂಪತಿಗಳಾಗಿ ಇವತ್ತು ತುಂಬ ಜೀವನದ 7 ಜನ್ಮಗಳ ಒಂದು ಅವರು 7 ಜನ್ಮಗಳ ಒಂದು ಜೀವನ ಸಾಗಿಸಲು ಅವರು ಸಪ್ತಪದಿ ತುಳಿದು ಇವತ್ತು ಪಂಚಭೂತಗಳ ಸಮ್ಮುಖದಲ್ಲಿ ಆಶೀರ್ವಾದ ಪಡೆದು ಅವರು ನವ ದಂಪತಿಗಳಾಗಿದ್ದಾರೆ. ಅಂದರೆ ಅವರು ತಮ್ಮ ಸಪ್ತಪದಿ ಅಂದರೆ ನಾವು ತಮ್ಮ ದಾಂಪತ್ಯ ಜೀವನದಲ್ಲಿ ನಾವು ಸದಾ ಎಂಥ ಕಷ್ಟದ ಸಮಯದಲ್ಲಿ ಕೂಡ ಒಂದಾಗಿರುತ್ತೇವೆ ಅಂತಕ್ಕಂಥ ಒಂದು 1ನೇ ಹೆಜ್ಜೆ ಇಟ್ಟಿರ್ತಾರೆ. ಹೀಗೆ ಅಂದರೆ 1ನೇ ಹೆಜ್ಜೆ ಸದಾ ನಾವು ಎಂಥ ಕಷ್ಟದ ಸಮಯದಲ್ಲೂ ಕೂಡ ನಾವು ಒಂದಾಗಿರುತ್ತೇವೆ ಅಂತಕ್ಕಂಥ 1ನೇ ಹೆಜ್ಜೆ ಇಟ್ಟರೆ, ಅಂದರೆ ಒಲವು, ಪ್ರೀತಿ, ವಾತ್ಸಲ್ಯ, ಮಮತೆ, ಅನುರಾಗ, ಆತ್ಮೀಯತೆ, ದಯೆ, ಕರುಣೆ ಎಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅತಿ ಪ್ರಾಂಪ್ಟ್ ಅಂದರೆ ಅತಿ ಶುಭ್ರವಾಗಿ ಜೀವನವನ್ನು ಸಾಗಿಸುತ್ತೇವೆ ಅಂಥೇಳಿ 2ನೇ ಹೆಜ್ಜೆ ಇಡುವಾಗ ಅವರು ಪ್ರೀತಿ ವಾತ್ಸಲ್ಯಗಳನ್ನು ಹಂಚಿಕೊಳ್ಳುತ್ತೇವೆ ನಾವು ಯಾವತ್ತು ಅಂಥೇಳಿ 2ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ 3ನೇ ಹೆಜ್ಜೆ ಆದರೆ ಇಲ್ಲಿ ನೋಡ್ರಿ, ಊಟ ಮಾಡುವವರು 3ನೇ ಹೆಜ್ಜೆಯನ್ನು ಹೇಳೋಕ್ಕಿಂತ ಮುಂಚೆ ಇಲ್ಲಿ ಊಟ ಮಾಡುವವರು ನಮ್ಮ ಸನ್ಮಾನ್ಯರಾದ ಬಿ.ಬಿ. ಕೋತ್ ಸಣ್ಣ, ನಮ್ಮ ಸನ್ಮಾನ್ಯರಾದ ಬಿ.ಬಿ. ಕೋತ್ ಸಣ್ಣ ಅಂದರೆ ಅವರು ವಿವೇಕ್ ಭೀಮಪ್ಪ ಕೋತ್ ಅವ್ರು ಕಾಣಿಸ್ಕೊಂಡ್ರು. ಇಲ್ಲಿ ನೋಡ್ರಿ, ನಮ್ಮ ಜಿ.ಬಿ. ಕೋತ್ ಇವರು ಇಂಥ ಊಟದ ಒಂದು ವ್ಯವಸ್ಥೆ ಮಾಡುವಲ್ಲಿ ಮತ್ತು ಮದುವೆಯ ಮತ್ತು ಅತಿ ಒಂದು ಇಂಥ ಶುಭ ಕಾರ್ಯಗಳ ವ್ಯವಸ್ಥೆಯಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಓಡಾಡುವ ಕೆಲಸ, ಯಾವುದೇ ಒಂದು ಅತಿ ಒಂದು ಆಸಕ್ತಿ ವಹಿಸಿ ಅವರು ಓಡಾಡುವ ಕೆಲಸ ನಿರ್ವಹಿಸುತ್ತಾರೆ. ಈಗ ಊಟದ ಒಂದು ವ್ಯವಸ್ಥೆಯಲ್ಲಿ ಕೂಡ ಅವರು ತೊಡಗಿದ್ದರು. ಈಗ ಕಡೆಗೆ ನಾವೆಲ್ಲರೂ ಊಟ ಮಾಡುತ್ತಿದ್ದೇವೆ. ಅಂದರೆ ನಾವು ಕೂಡ ಅಲ್ಲಿ ಫೋಟೋ ವಿಡಿಯೋ ಶೂಟಿಂಗ್ದಲ್ಲಿ ಇದ್ದೆವು. ಈಗ ಲಾಸ್ಟಿಗೆ ಬಂದು ನಾವು ಎಲ್ಲ ನಮ್ಮದೇ ಲಾಸ್ಟ್ ಪಂಕ್ತಿ ಅನ್ಬೋದು. ಎಲ್ಲರೂ ಊಟ ಮಾಡಿ ಈಗ ವಧುವರರಿಗೆ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡಿ
ಅವರು ಎಲ್ಲ ಈಗ ಮುನ್ನಡೆದಿದ್ದಾರೆ. ಈಗ ನಾವು ಊಟ ಮಾಡುವ ಒಂದು ಸಂದರ್ಭ, ಊಟ ಮಾಡುವ ಒಂದು ಸಮಯ. ಈಗ ನೋಡ್ರಿ, ಮೂರನೇ ಹೆಜ್ಜೆ, ನಾವು ಯಾವತ್ತೂ ಎಲ್ಲರ ಜೊತೆ ನಾವು ಎಲ್ಲರ ಜೊತೆ ಸಂತೃಪ್ತಿ ಹಾಗೂ ಸಮ್ಮಾನದಿಂದ ಬದುಕುತ್ತೇವೆ ಅಂಥೇಳಿ ಮೂರನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ ನಾಲ್ಕನೇ ಹೆಜ್ಜೆಗೆ ಬಂದಿರ್ತೀವಿ. ನಾಲ್ಕನೇ ಹೆಜ್ಜೆ ಈ ನವದಂಪತಿಗಳು ಸಪ್ತಪದಿ ತುಳಿದು ನಾಲ್ಕನೇ ಹೆಜ್ಜೆ ಏನಪ್ಪ ಅಂದರೆ, ಅದು ನಾಲ್ಕನೇ ಹೆಜ್ಜೆ ತುಂಬ ವಿಶಿಷ್ಟವಾದ ಒಂದು ನಾಲ್ಕನೇ ಹೆಜ್ಜೆ ಇದು. ಯಾವುದೇ ಪರಿಸ್ಥಿತಿಯಲ್ಲೂ, ಅಂದರೆ ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಒಬ್ಬರಿಗೊಬ್ಬರು ನಿಷ್ಠೆ ಹಾಗೂ ಸಹಕಾರದಿಂದ ಇರುತ್ತೇವೆ ಅಂಥೇಳಿ ನಾಲ್ಕನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ ನೋಡ್ರಿ, ತಂದೆ ತಾಯಿಗಳ ಒಂದು ತಂದೆ ತಾಯಿಗಳು ಮತ್ತು ಅಣ್ಣ ತಮ್ಮಂದಿರಿಗೆ ಹೊಂದಿಕೊಂಡು, ಅಂದರೆ ಕುಟುಂಬದೊಂದಿಗೆ ಹೊಂದಿಕೊಂಡು ಯಾವಾಗಲೂ ಕುಟುಂಬದ ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತೇವೆ ಅಂಥೇಳಿ ಅವರು 5ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ 5ನೇ ಹೆಜ್ಜೆ ಇಟ್ಟಿರುವ ಒಂದು ಸಂದರ್ಭ. ಈಗ 6ನೇ ಹೆಜ್ಜೆ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಸನ್ಮಾನ್ಯರಾದ ತಮ್ಮ ಅಳಿಯಂದರು ಶ್ರೀಶೈಲ್ ಹಂಡಿಗೆಯವರು, ಸನ್ಮಾನ್ಯರಾದ ಶ್ರೀಶೈಲ್ ಹಂಡಿಗೆಯವರು ನಮ್ಮ ವಿವೇಕ್ ಭೀಮಪ್ಪ ಕೋತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಊಟವನ್ನು ಅತಿ ಮದುವೆಯ ಊಟ ಇದು. ಸನ್ಮಾನ್ಯರಾದ ಚಿರಂಜೀವಿ ಅರುಣ್ ಅವರ ಜೊತೆ ತಾಯಿ ಕುಂಕುಮ ಸೌಭಾಗ್ಯವತಿ ಕಲಾವತಿ ಇವರ ಒಂದು ಮದುವೆ ವಿಜೃಂಭಣೆಯಿಂದ ನೆರವೇರಿದೆ. ಇಲ್ಲಿ ದೇವಸ್ಥಾನದ ಹಿಂದೆ ಊಟದ ಒಂದು, ಅಂದರೆ ಕಲ್ಯಾಣ ಮಂಟಪದ ಹಿಂದೆ ಊಟದ ವ್ಯವಸ್ಥೆ ತುಂಬ ಭಾರಿ ರುಚಿಕರವಾದಂಥ ಊಟದ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಪೂರಿ ಬಾಜಿ ಮತ್ತು ಸ್ವೀಟ್ ಅಂದರೆ ಪಾಯಸ, ಅನ್ನ ಸಾಂಬಾರು ಎಲ್ಲ ಇವುಗಳನ್ನು ನಾವು ಅತಿ ವಿಜೃಂಭಣೆಯಿಂದ ಊಟ ಮಾಡಿದೆವು. ಈಗ ನೋಡ್ರಿ, ಸನ್ಮಾನ್ಯರಾದ ನಮ್ಮ ಜಿ ಬಿ ಕೋತ್ ಅಂತೀವಲ್ಲ, ಅವ್ರಿಗೆ ಸನ್ಮಾನ್ಯರಾದ ಗುರ್ಲಿಂಗ್ ಬಸಪ್ಪ ಕೋತ್ ಅವರು ಎಲ್ಲ ಒಂದು ಕೆಲಸವನ್ನು, ಮದುವೆಯ ಒಂದು ಎಲ್ಲ ಕೆಲಸಗಳನ್ನು ನಿರ್ವಹಿಸಿ ಈಗ ಕೊಟ್ಟ ಕಡೆಗೆ ಊಟ ಮಾಡುತ್ತಿದ್ದಾರೆ. ಈಗ ನೋಡ್ರಿ, ನಮ್ಮ ಅಕ್ಕ ಈ ಚಂದ್ರವತಾಯಿ ಅದಳಲ್ಲ, ಚಂದ್ರವತಾಯಿ ಆದಿಶಕ್ತಿ ದೇವತೆ ಚಂದ್ರವತಾಯಿ ದೇವಸ್ಥಾನದ ಒಂದು ಪೂಜೆ, ಚಂದ್ರವತಾಯಿಯ ಪೂಜಾರಿಗಳು, ಅರ್ಚಕರು ಇವರು ಕೂಡ ಊಟದ ಒಂದು ವ್ಯವಸ್ಥೆಯಲ್ಲಿ ಊಟ ಮಾಡಿ ಅವರು ಮುನ್ನಡೆಯುತ್ತಿದ್ದಾರೆ. ಈಗ ಫಿಲ್ಟರ್ ನೀರುಗಳು ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಬ್ರದರ್ ಸ್ಟೈಲ್ ಶ್ರೀ ತಾಯಿ ಚಂದ್ರವತಾಯಿಗೆ, ಆದಿಶಕ್ತಿ ದೇವತೆಗೆ ಹಣೆ ಹೆಚ್ಚಿನ ನಮಸ್ಕಾರ. ಈಗ ನೋಡ್ರಿ, ಆ ಸಿಂಧೂರ್ ಅವ್ರ ಕಾರ್ಯಕ್ರಮದಾಗ ನೀವು ನೋಡಿಲ್ಲ, ಅಲ್ಲಿ ಸಿಂಧೂರ್ ಅವ್ರ ಅಶೋಕ್ ಆತನೇ ಅಂತ ಹೇಳ್ರಿ. ಸಿಂಧೂರ್ ಸನ್ಮಾನ್ಯ ಸಿಂಧೂರ್ ಯಾರು ಅವ್ರು, CPI ಸಿಂಧೂರ್ ಕಳಿಸ್ತನಲ್ಲ ಸರ್ ಜನರು. ಭಾಳ ಭಾರಿ ಬಂದ್ರಿ ನೀವು ಮತ್ತು ಇವ್ರು ಪಾಟೀಲ್ ವಕೀಲರು, ಪಾಟೀಲ್ ಇವ್ರು ಡಾಕ್ಟರ್ ಪಾಟೀಲ್ ಸರ್ ನಿಮ್ಗೆ ಕೂತಿರಲ್ಲ. ನಮ್ಮ ಗುರ್ಲಿಂಗ್ ಭಾರಿ ಬೆಸ್ಟ್ ಅದ್ರ, ಭಾರಿ ಕ್ಲಿಯರ್, ಭಾಳ ಚಂದ ಬಂದ್ರಿ. ಸುಮಾರು ಅದ್ರ ಬಗ್ಗೆ ಕಳಿಸ್ತಾನೆ. ಈಗ ನಮ್ಮ ಪಿಂಟುಗೌಡರು ಕೂಡ ಕಾಣಿಸಿಗ್ತಾ ಇದ್ದಾರೆ. ಪಿಂಟುಗೌಡರು ಕಮಟಳ್ಳಿ ಬಂಧುಗಳ ಒಂದು ಒಡನಾಟ ಅವ್ರಿಗಿದೆ. ಈಗ ನಮ್ಮ ಬ್ರದರ್ ಬಸವರಾಜ್ ಮುರುಗಪ್ಪ ಕೋತ್, ಸನ್ಮಾನ್ಯರಾದ ಬಸವರಾಜ್ ಮುರುಗಪ್ಪ ಕೋತ್ ಅವರು ಕಾಣಿಸ್ಕೊಂಡ್ರು. ಇಲ್ಲಿ ನಮ್ಮ ತಾಯಂದಿರು, ನಮ್ಮ ಕೋತ್ ಬಂಧುಗಳ ತಂಗಿಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನಾವು 4ನೇ ಹೆಜ್ಜೆಯನ್ನು ಮುಗಿಸಿ ಈಗ 5ನೇ ಹೆಜ್ಜೆ ಅಂದರೆ ನಮ್ಮ ಪ್ರೀತಿ ಪ್ರೇಮ ಶೋಭಿಸಲು ನಿರಂತರ ಲಕ್ಷ್ಯ ವಹಿಸುತ್ತೇವೆ ಅಂತ ಹೇಳಿದರು ನವದಂಪತಿಗಳು. ಒಂದು ಹೆಜ್ಜೆ ಇಟ್ಟಿರ್ತಾರೆ, 5ನೇ ಹೆಜ್ಜೆ. ಈಗ ನೋಡ್ರಿ, ನಮ್ಮ ಕೋತ್ ಬಂಧುಗಳು ತಾಯಂದಿರು ಕಾಣಿಸಿಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಬ್ರದರ್ ಬಂಧುಗಳೇ, ಇಲ್ಲಿ ನಮ್ಮ ಬ್ರದರ್ ಕುಟುಂಬದವರು ಮತ್ತು ಇಲ್ಲಿ ನಮ್ಮ ತಂಗಿಯಂದಿರ ಮೊಮ್ಮಕ್ಕಳು ಅನ್ಬೋದು, ಅವರು ಕೂಡ ಇಲ್ಲಿ ಕಾಣಿಸಿಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಬಂಧು ಬಾಂಧವರು ಈಗ ಕಾಣಿಸಿಗ್ತಾ ಇದ್ದಾರೆ. ಇವರು ನಮ್ಮ ಬ್ರದರ್ಸ್ ಅವರ ಕುಟುಂಬಸ್ಥರು ನಮಗೆ ಕಾಣಿಸಿಕ್ಕರು. ಈಗ ನೋಡ್ರಿ, ನಮ್ಮ
ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಚೆಂಡ್ಕೆ ಅವ್ರು ಕಾಣಿಸ್ಕೊಂಡ್ರು. ಇಲ್ಲಿ ನಮ್ಮ ಹಿರಿಯರಾದ ಇಬ್ಬರು ಅಣ್ಣಪ್ಪಗಳು ಅಂದ್ರೆ ಒಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಣ್ಣಪ್ಪ ಸಿದ್ದಪ್ಪ ಕೋತ್, ಸನ್ಮಾನ್ಯರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಣ್ಣಪ್ಪ ಸಿದ್ದಗೌಡ ಕೋತ್ ಇವರು ಕಾಣಿಸ್ಕೊಂಡ್ರು. ಇಲ್ಲಿ ಸನ್ಮಾನ್ಯರಾದ ಕೊಕಟ್ನೂರಿನ PKPS ಅಧ್ಯಕ್ಷರಾದ ಸನ್ಮಾನ್ಯರಾದ ಅಣ್ಣಪ್ಪ ಬಾಬನಗೌಡ ಕೋತ್ ಇವರು ಕಾಣಿಸ್ಕೊಂಡ್ರು. ಇಲ್ಲಿ ಪಕ್ಕದಲ್ಲಿ ನಮ್ಮ ಬ್ರದರ್ ಪಕ್ಕದಲ್ಲಿ ಸನ್ಮಾನ್ಯರಾದ ಗುರಪ್ಪ ಕಲ್ಲಪ್ಪ ಕಾಡಪ್ಪಗೋಳ ಇವರು ಕಾಣಿಸ್ಕೊಂಡ್ರು. ಈಗ ನಮ್ಮ ಬಾಬಾ ಸಾಹೇಬ್ ರಾವ್ ಸಾಹೇಬ್ ಕೋತ್, ಸನ್ಮಾನ್ಯರಾದ ಬಾಬಾ ಸಾಹೇಬ್ ಕೋತ್ ಅವರು, ಸನ್ಮಾನ್ಯರಾದ ಸುಭಾಷ್ ಬಾಬು ಮಾಮ ಎಳ್ಳೂರವರು ಕಾಣಿಸ್ಕೊಳ್ತಾ ಇದ್ದಾರೆ. ಸನ್ಮಾನ್ಯರಾದ ಸುಭಾಷ್ ಬಾಬು ಮಾಮ ಎಳ್ಳೂರವರು ಇಲ್ಲಿ ಕಾಣಿಸ್ಕೊಂಡ್ರು. ಈಗ ಇಲ್ಲಿ ಹಿರಿಯರು ಕಾಣಿಸಿದರು. ಮತ್ತು ಇಲ್ಲಿ ನೋಡ್ರಿ ನಮ್ಮ ಸಂಜು ಮಾಮ ನೋಡ್ರಿ, ನಮ್ಮ ಮಿಸ್ಟರ್ ಅರುಣ್ ಅವರ ಮದುವೆ ಸಂದರ್ಭದಲ್ಲಿ ನಮ್ಮ ಬೀಗರು ಬಂದಿರ್ತಾರೆ. ಈಗ ಕಾಣಿಸಿಗ್ತಾ ಇರುವವರು ಸನ್ಮಾನ್ಯರಾದ ಇವರು ರೇಣುಕಾ ಸುಗರ್ಸದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸನ್ಮಾನ್ಯರಾದ ಮಹೇಶ್ ಸಂಗೊಂಡ ಕೋತ್ ಮತ್ತು ಸನ್ಮಾನ್ಯರಾದ ಮಾಣಿಕ್ ಪ್ರಭು ಬಾಬಾ ಸಾಹೇಬ್ ಕೋತ್ ಇವರು ರೇಣುಕಾ ಸುಗರ್ಸದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನಮ್ಮ ಬ್ರದರ್ ಸನ್ಮಾನ್ಯರಾದ